ನಮಸ್ಕಾರ ವೀಕ್ಷಕರೇ, ಇವತ್ತು ಸಿನಿಮಾ ರಸಿಕರಿಗಾಗಿ ಯುವ ನಾಯಕ ನಟನನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಹೆಬ್ಬುಲಿ ಕಟ್ಟದ ಕಟ್ಟಿಂಗ್ ಇನ್ನೂ ಹಂಗೆ ಇದೆ. ಮನೆಯಲ್ಲಿ ನಾನು ಸಿನಿಮಾ ಮಾಡ್ತೀನಿ, ನಾನು ಸಿನಿಮಾಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಅದಕ್ಕೆ ಯಾಕೆ ಹೋಗ್ತೀಯ ಅಂತ ಹೇಳಿ ಏನಾದ್ರು ಹೇಳಿದ್ರ? ನಮ್ಮ ಮನೆಯವ್ರ, ನಮ್ಮ ತಾಯಿ ಆಗ್ಲಿ, ನಮ್ಮ ಅಣ್ಣವರಲ್ಲಿ, ನಮ್ಮ ಅಕ್ಕನವರಲ್ಲಿ ಮಾಡಿ ನಿನಗೇನ್ ತಿಳಿತ ಅದು ಮಾಡಪ್ಪ, ಒಟ್ಟ ಫಿಲಿಮ್ ನಲ್ಲಿ ಮಾಡ್ಬೇಕು ಮಾಡ. ಚಿತ್ರತಂಡ ಹೆಂಗೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಂತೆ? ಇನ್ನೇನು ಮುಗಿಸ್ಬಿಡ ನನ್ನಷ್ಟಿಗೆ ನಾನೇನಂದೆ ಅಂದ್ರ ಆ ವಿನಯ್ ಅನ್ನೋ ಕ್ಯಾರೆಕ್ಟರ್ ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಹಂಗಾಗಿ ಅವ್ರ ಬಗ್ಗೆ ತುಂಬಾ ಇದೆ ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆಗಲ್ಲ ಅಂತ ಅಷ್ಟು ಕೇರ್ ಮಾಡ್ತಿದ್ರು, ಅಂದ್ರೆ ಪ್ರತಿಯೊಬ್ಬರು ಕೇರ್ ಮಾಡ್ತಿದ್ರು. ಅದ್ರ ಊಟದಾಗ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹೇಳಿದಾಗ ಒಂದ್ ದಿವ್ಸ ಫುಟ್ಪಾತ್ ಅಲ್ಲಿ ಎಲ್ಲ ಅದೆಲ್ಲ ಅನುಭವಿಸಿ ಸರ್, ಅನುಭವಿಸಿ ಮಾಡಿರೋದಲ್ಲ. ಇನ್ನು ಈ ಹೆಬ್ಬುಲಿ ಕಟ್ಟ ಚಿತ್ರದಲ್ಲಿ ನಿಮಗೆ ನನ್ಗೆ ಯಪ್ಪ ಏನ್ ಕ್ಯಾರೆಕ್ಟರ್ ಐತೆ ಗುರು, ಇದು ನನ್ನ ಕೈಲಿ ಇದು ಮಾಡಕ್ ಆಗಲ್ಲ ಅನ್ನುವಂತ ಸಿಚುವೇಶನ್ ಸ್ಟಾರ್ಟಿಂಗ್ ನನಗೆ ಹಂಗ ಅನ್ಸಿರೋದು. ಫೈಟ್ ಐತಲ್ಲ ಅದು ಅಂದ್ರೆ ಇಲ್ಲಿ ಒಂದು ಎಷ್ಟು ಸಲ ಒಚ್ಕೊಂತೀನಿ ಅಂದ್ರೆ ಸುಮಾರು ಒಂದು 15 ಸಲ ಒಚ್ಕೊಂತೀನಿ. ಅದು ಇಲ್ಲಿ ಒದ್ದು ಅದು ಒಂದ್ಸಲ ಏನಾಗ್ಬಿಡ್ತು, ಇಲ್ಲಿ ಬಿದ್ದ್ಬಿಡ್ತದೆ ಡೇಟ್. ನಮಸ್ಕಾರ ವೀಕ್ಷಕರೇ, ಇವತ್ತು ಒಬ್ಬ ಸಿನಿಮಾ ರಸಿಕರಿಗಾಗಿ ಯುವ ನಾಯಕ ನಟನನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಹೆಬ್ಬುಲಿ ಕಟ್ ಚಿತ್ರದ ಯುವ ನಾಯಕ ನಟ ನಮ್ಮ ಈ ಒಂದು ಪಾಡ್ಕಾಸ್ಟಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವರ ಒಂದು ಈಗಿನ ಪ್ರಸ್ತುತ ಕೆಲಸ ಕಾರ್ಯಗಳ ಬಗ್ಗೆ ನಾನು ಅವ್ರ ಜೊತೆ ಮಾತಾಡೋಣ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವು? ನಾವು ಆರಾಮಾಗಿದ್ದೀನಿ. ಹೆಬ್ಬುಲಿ ಕಟ್ಟದ ಕಟ್ಟಿಂಗ್ ಇನ್ನೂ ಹಂಗೆ ಇದೆ. ಇಲ್ಲ, ಕಟಿಂಗ್ ಮಾಡಿಸ್ಬೇಕಾದ್ರೆ ಮಾಡಿಸಿದ್ದೆ ಕಟಿಂಗ್, ಮತ್ತೆ ಬೆಳೆದಿದೆ. ಏನು ಆ ಒಂದು ಹ್ಯಾಂಗ್ ಓವರ್ ಇಂದ ಬರ್ಬೇಕಂತೇಳಿ ಅನಿಸ್ತಾ ಇಲ್ವಾ? ಹಿಂಗೆ ಮೊದಲೇ ಸಿನಿಮಾ ಅಲ್ವಾ, ಆಚೆ ಬರಕ್ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೇನಿಲ್ಲ ಸರ್, ಯಾಕಂದ್ರೆ ವೀಕ್ಷಕರನ್ನ ಆ ಒಂದು ಹೇರ್ ಕಟ್ ಮೂಲಕ ನೀವು ಸೆಳೆದು ಬಿಟ್ಟಿದ್ದೀರಾ, ಅದಕ್ಕಾಗಿ ಅವ್ರು ನಂದ ಸೆಳ್ಕೊಂಡಿದ್ರು. ಅವ್ರ ಕೂಲ ಬಿಡಕ್ಕೆ ಹೇಳಿದ್ದವ್ರಲ್ವಾ ಅವ್ರ. ಇದು ಹೆಬ್ಬುಲಿ ಕಟ್ ಆದ ನಂತರ ಸಾಕಷ್ಟು ಜನ ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ, ಹೆಬ್ಬುಲಿ ಕಟ್ ಹೀರೋ ಅಂತೇಳಿ ಅಂತ ಇದ್ದಾರೆ. ಹೆಂಗೆ ಈ ಪಯಣ ಪ್ರಾರಂಭ ಆಗೋದು ಹೇಗೆ ಅಂತ? ಅಂದ್ರೆ ಈ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಎಲ್ಲೇ ಒಂದು ಊರಲ್ಲಿ ಇದ್ದೆ ಸರ್, ಸ್ಕೂಲ್ ಓದ್ಕೊಂತ ಇದ್ದೆ. ಅಲ್ಲಿ ಒಂದು ಶಿಬಿರ ಮಾಡಕ್ಕಂತೇಳಿ ಆಡಿಷನ್ಗೆ ಅಂತ ಬರ್ತಿದ್ರು. ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಅದ್ರ ಕೊಡ್ಬೇಕಾದ್ರೆ. ನಮ್ಮ ಸರ್ ಓಲೆ ಏನೋ ಮಾಡಿವ ಅಂತೇಳಿ ಕಳಿಸ್ತಾರ ಒಳಗೆ. ಹೋದಾಗ ಒಂದೆರಡು ಸಿನಿಮಾ ಡೈಲಾಗ್ ಅವ ಹಳ್ಳಿ ಹುಡುಗ್ರು ಅಂದ್ರೆ ಅವಾಗ ಎಲ್ಲ ಸಿನಿಮಾ ನೋಡ್ತಿದ್ವಲ್ಲ. ಸೊ ಹಂಗಾಗಿ ಒಂದೆರಡು ಡೈಲಾಗ್ ಹೊಡೆದೆ. ಆದ್ರೆ ಅವ್ರಿಗೆ ಇಷ್ಟ ಆಯ್ತು, ಬೇರೆ ಬೇರೆ ತರ ಎಲ್ಲ ಮಾಡ್ಸಿದಾರ. ಅವ್ರಿಗೆ ಇಷ್ಟ ಆಗಿ ಅವ್ರು ಕರ್ಕೊಂಡ್ ಹೋದ್ರು. ಅಲ್ಲಿ 1 ತಿಂಗಳ ಶಿಬಿರ ಮಾಡಿದೆ. ಶಿಬಿರ ಮಾಡಿಂದ ಅವರೇ ಬಂದು ಗದಗ್ ಕರ್ಕೊಂಡ್ ಹೋದ್ರು. ಅಲ್ಲಿ ಹೋಗಿ ನಟರಂಗನ್ ಸಂಸ್ಥೆ ಇದೆ, ಅಲ್ಲೇ 6 ವರ್ಷ ಥಿಯೇಟರ್ ಮಾಡಿ ಡ್ಯಾನ್ಸ್, ಡ್ರಾಮಾ, ಪ್ರಾಪರ್ಟ್ ಮಾಡೋದು, ಕಾಸ್ಟ್ಯೂಮ್ ಡಿಸೈನ್ ಮಾಡೋದು, ಆ ಥರ ಎಲ್ಲ ಕಲ್ತು ಈಗ ಲೈಫ್ ಇಲ್ಲಿ ಚಿತ್ರರಂಗದ ಕಡೆ ಬಂದಿದ್ದೀರಾ. ನೀವು ಆಗ್ಲೇ ಹೇಳ್ತಾ ಇದ್ದೀರಿ, ಸಿಂಧನೂರಿನ ಒಂದು ಸಣ್ಣ ಗ್ರಾಮದಿಂದ ಗೋರೆಬಾಳ ಅನ್ನುವಂತ ಹಳ್ಳಿಯಿಂದ. ಮನೆಯಲ್ಲಿ ನಾನು ಸಿನಿಮಾ ಮಾಡ್ತೀನಿ, ನಾನು ಸಿನಿಮಾಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಅದಕ್ಕೆ ಯಾಕೆ ಹೋಗ್ತೀಯ ಅಂತ ಹೇಳಿ ಏನಾದ್ರು ಹೇಳಿದ್ರ? ಹಂಗೆ ಆ ಥರ ಏನಿಲ್ಲ. ಅಂದ್ರೆ ನಮ್ಮ ಚಿಕ್ಕಪ್ಪರು ತುಂಬಾ ಸಪೋರ್ಟ್. ನಮ್ಮ ಶರಣಪ್ಪ ಅಂತಿದ್ದಾರೆ, ಫಕೀರಪ್ಪ ಅಂತಿದ್ದಾರೆ. ಅವ್ರು ಅಂದ್ರೆ ನಮ್ ಚಿಕ್ಕಪ್ಪ ಫಕೀರಪ್ಪ ಅನ್ನೋರಿಗೆ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಅಂದ್ರೆ ಸಿನಿಮಾದಲ್ಲಿ ಆಕ್ಟರ್ ಆಗ್ಬೇಕಂತ ಒಂದು ಆಸೆ ಇತ್ತು, ಅವ್ರು ಮಾಡಕ್ ಆಗ್ಲಿಲ್ಲ. ಹಂಗಾಗಿ ನಾನು
ಈ ಫೀಲ್ಡಿಗೆ ಬರ್ಬೇಕಂತ ಅನ್ಕೊಂಡ ನಮ್ಮ ಚಿಕ್ಕಪ್ಪನವ್ರು ಮಾಡು ನಿನಗೆ ಏನು ಇಷ್ಟ ಆಗುತ್ತೆ ಮಾಡಂತ ಹೇಳಿ ಬಿಟ್ಬಿಟ್ರು ಅವರು. ನಮ್ಮ ಮನೆಯವ್ರಾಗಲಿ ನಮ್ಮ ತಾಯಿ ಆಗಲಿ ನಮ್ಮ ಅಣ್ಣವರಾಗಲಿ ನಮ್ಮ ಅಕ್ಕನವರಾಗಲಿ ಮಾಡಿ ನಿನಗೇನು ತಿಳಿತು ಅದು ಮಾಡಪ್ಪ, ಒಟ್ಟು ಫಿಲಿಮ್ ನಲ್ಲಿ ಮಾಡ್ಬೇಕು. ಮಾಡ ಏನ್ ತಿಳಿತು ಮಾಡ್ಕೊಂತ ಹೋಗು, ಬಟ್ ನಿನ್ ಕಾಲ್ ಮೇಲೆ ನೀನ್ ನಿಂತು ಅಂತ ಹೇಳಿದ್ರು. ಸೊ ಹಂಗಾಗಿ ಬಂದೆ ಅದಕ್ಕೆ. ಮನೆಯಲ್ಲಿ ತುಂಬಾ ಸಪೋರ್ಟ್ ಇದೆ. ಯಾಕಂದ್ರೆ ಈ ಸಿನಿಮಾ ರಂಗ ಅಂದ್ರೆ ಕೆಲವೊಬ್ರು ಯಾಕೆ ಅದರಲ್ಲಿ ಅನ್ನುವಂತ ಒಂದು ಮಾತಿರ್ತದೆ. ಸೊ ಮುಂಚೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ನಾಟಕ ರಂಗ ಆತರ ಏನಾದ್ರು ಬ್ಲಡ್ ಅಲ್ಲಿ ಇದೆಯಾ? ಹೌದು, ಅಂದ್ರೆ ನಮ್ಮ ತಾತನ ಅಪ್ಪರೆಲ್ಲ ನಾಟಕ ಮಾಡ್ತಿದ್ರಂತ. ನಾನು ನೋಡಿಲ್ಲ ಅದು, ಅಂದ್ರೆ ನಮ್ಮ ಅಜ್ಜಿ ಹೇಳ್ತಿದ್ರು ನಿಮ್ ತಾತನವರೆಲ್ಲ ನಾಟಕ ಮಾಡ್ತಿದ್ರು. ಅವಾಗ ಆ ಒಂದು ಭೀಮನ್ ಪಾತ್ರ ಮಾಡ್ತಿದ್ರು ಅಂತ. ಅದು ಮಾಡಿದಾಗ ಬೇರೆಯವರು ಎಲ್ಲ ಜುಮ್ ಅನಿಸ್ತಿದ್ದ, ಅಂದ್ರೆ ಆ ಲೆವೆಲ್ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಫೇಮಸ್ ಇದ್ರು ಅಂತ ಅಂದಿದ್ರು. ಅಂದ್ರೆ ನನಗೂ ಗೊತ್ತಿಲ್ಲ ಅದು. ಆ ಬರ್ತ್ ಬ್ಲಡ್ ಅಲ್ಲಿ ನನಗೆ ಬಂದ್ಬಿಟ್ಟಿದ್ರು. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಇಲ್ಲ ನೀನು ಚಿತ್ರರಂಗದಲ್ಲಿ ಹೋಗು, ನಮ್ಮ ವಂಶನು ಬಿಟ್ಬಿಟ್ರು. ಸೊ ಅದ ಹಂಗ ಕ್ಯಾರಿ ಮಾಡ್ಕೊಂಡೆ. ನೀವು ಓದಿರೋದೆಲ್ಲ ಸಿನ್ನೂರಲ್ಲ ಅಥವಾ ಹೆಂಗೆ? ಅಂದ್ರೆ ನಾನು 7ನೇ ಕ್ಲಾಸ್ ಊರಲ್ಲೇ ಗೊರಬಳದಲ್ಲೇ ಆಯ್ತು. ಆಮೇಲೆ 8, 9, 10 ಸೆಕೆಂಡ್ PU ತನಕ ನಾ ಗದಗದಲ್ಲೇ ಆಯ್ತು. ಈಗ ಓದ್ತಾ ಇದ್ದೀರಾ? ಈಗ ಡ್ರಾಪ್ ಮಾಡಿದ್ವಿ. ಒಟ್ಟಿನಲ್ಲಿ ಸಿನಿಮಾ ನಾಟಕ. ಹೆಬ್ಬುಲಿ ಕಟ್ ಒಂದು ಚಿತ್ರ, ನಿಮ್ಮ ಪಾತ್ರನ ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅಲ್ಲಿಯ ಡೈರೆಕ್ಟರ್ ಆಗಿರ್ಬೋದು, ಆ ಚಿತ್ರತಂಡ ಹೆಂಗೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂತಂತೆ? ಅಂದ್ರೆ ಅವರು ಭಾಳ ಕಡೆ ಎಲ್ಲ ಆಡಿಷನ್ ಮಾಡಿದ್ರು ಅಂತಂದ್ರು. ಲಾಸ್ಟ್ ಟೈಮ್ ಗದಗದಲ್ಲಿಗೂ ಆಡಿಷನ್ ಬಂದಿದ್ದು. ಗದಗದಲ್ಲಿ ನಾನು ಸಂಸ್ಥೆ ಇದೆ ಅಲ್ವಾ, ಅಲ್ಲೇ ನಾನು ಟ್ರೈನಿಂಗ್ ಥಿಯೇಟರ್ ಮಾಡ್ಬೇಕಾದ್ರೆ ಅಲ್ಲಿ ಆಡಿಷನ್ ಬಂದಾಗ ಹಂಗೆ ಆಡಿಷನ್ ತೊಗೊಂತಾರಲ್ಲ ಆ ಥರ ಕೊಟ್ಟೆ. ಅವರು ಸ್ಟಾರ್ಟಿಂಗ್ ಬಂದ ತಕ್ಷಣ ನನ್ನ ಮಾತಾಡ್ಸಿದ್ರು, ಮೌನೇಶ್ ಅಂದ್ರೆ ನೀವೇನ ಅಂತ. ಹೌದಂತ ಸ್ಕ್ರಿಪ್ಟ್ ಕೊಟ್ರು. ಸ್ಕ್ರಿಪ್ಟ್ ನೋಡಿದೆ. ನೋಡಿಂದ ಒಂದು ಕ್ಯಾರೆಕ್ಟರ್ ಕೊಟ್ರು. ಅಂದ್ರೆ ಮೌಲ ಅಂತ ಒಂದು ಕ್ಯಾರೆಕ್ಟರ್, ಅಂದ್ರೆ ನಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗಿದೆ. ಮೌಲ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ರು. ಆ ಕ್ಯಾರೆಕ್ಟರ್ ನೋಡ್ಕೊಳ್ಳಿ ಅಂತ ಆ ಕ್ಯಾರೆಕ್ಟರ್ ಮಾಡಿದೆ. ಆಡಿಷನ್ ಮಾಡಿದೆ. ಅದಕ್ಕಿಂತ ಹಿಂದೆ ನಾನು ವಿನಯ್ ಅಂತ ಒಂದು ಪಾತ್ರ, ಅಂದ್ರೆ ವಿನಯ್ ಅಂತಂದ್ರ ಹೀರೋ ಕ್ಯಾರೆಕ್ಟರ್. ನಾನು ಆ ಮೌಲಂದ್ ಬಿಟ್ಟು ಅದು ಸಲ ನೋಡ್ಕೊಂಡಿದ್ದೆ. ನೋಡಿದ್ಮೇಲೆ ಅವ್ರೇನಂತ ಮುಗೀತು, ಆಡಿಷನ್ ಮುಗೀತು. ಸರಿ ಇನ್ನೇನು ಮುಗಿಸ್ಬಿಡೋಣ ಅನ್ನಷ್ಟಿಗೆ ನಾನೇನಂದೆ ಅಂದ್ರೆ ಆ ವಿನಯ್ ಅನ್ನೋ ಕ್ಯಾರೆಕ್ಟರ್ ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಅಂದಿದ್ದೆ. ನಾನೇ ಅಂದೆ ಟ್ರೈ ಮಾಡ್ತೀನಿ ಅಂದಾಗ ಮಾಡಪ್ಪ ಏನ್ ಮಾಡ್ತೀನಿ ಮಾಡ ಅಂತ ಅಂದಾಗ ಮಾಡಿದೆ. ಅವ್ ಮಾಡಿರೋದ್ ನೋಡಿ ಅವ್ರಿಗೆ ಇಷ್ಟ ಆಗ್ಬಿಡ್ತು. ಅವಾಗ ಇಷ್ಟ ಆಗಿ ಇಲ್ಲ ಈ ಹುಡುಗ ಮಾಡ್ತಾನ ಅಂತೇಳಿ ಒಂದ್ ವಾರ ಮುಗಿದ್ಮೇಲೆ ತಲೆ ಬಂದ್ ಕೈ ಆಡ್ಸಿದ್ರು. ಏರ್ಸ್ಬಿಡ್ರಿ ಕೂಲ ಬಿಡ್ರಿ ಅಂತ ಹೇಳುವಾಗ ಒಂದ್ ವಾರಕ್ಕೆ ಆದ್ಮೇಲೆ ಕಾಲ್ ಮಾಡಿದ್ರು. ಅಂದ್ರೆ ಅದೇ ಸಿಗ್ನಲ್ ನಿಮ್ಗೆ ಕೂಲ ಬಿಡಂತ ನನಗೆ ಎಲ್ಲೋ ಮಿಸ್ ಕೇಳ್ಯಾರಂದ್ರ ಇರ್ಬೋದ ಅಂದ್ಬಿಟ್ಟಿದೆ. ಒಂದ್ ವಾರ ಆದ್ಮೇಲೆ ಕಾಲ್ ಮಾಡಿದ್ರು ಅವರು. ಕಾಲ್ ಮಾಡಿದ್ರು ಹಂಗೆ ಹೆಬ್ಬುಲಿ ಕಟ್ ಅಂತ ಸಿನಿಮಾ ಮಾಡತ್ತೀವಿ ಉತ್ತರ ಕರ್ನಾಟಕದ. ಅದರಲ್ಲಿ ವಿನಯ್ ಅಂತ ಒಂದು ಕ್ಯಾರೆಕ್ಟರ್, ಅಂದ್ರೆ ಹೀರೋ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನೀವು ಆಯ್ಕೆ ಆಗಿದ್ರಿ ಅಂತ ಅಂದ್ರು. ಎಷ್ಟು ಖುಷಿ ಆಗತ್ತೆ ಅಂದ್ರೆ ಸರ್ ಅವಾಗ ನನಗ ಹುಡ್ಕೊಂಡ್ ಬಂದಂಗಿತ್ತು ಆ ಕ್ಯಾರೆಕ್ಟರ್. ಆ ಸಿನಿಮಾ ಕತೆ ನಾನು ಹುಡುಕು ಬಂದಂಗಿತ್ತು. ಅಂದ್ರೆ ಆ ಕತೆಗೆ ನಾನು ಕರೆಕ್ಟ್ ಸೂಟ್ ಆಗ್ತೀನಿ ಅನ್ನೋದೊಂದು ಅವ್ರಿಗೆ ಇತ್ತು. ಈ ಹುಡುಗನ್ ನೋಡಿದ ತಕ್ಷಣ ಇಲ್ಲ ಈ ಹುಡುಗ ಸೂಟ್ ಆಗ್ತಾನ ಆ ಕ್ಯಾರೆಕ್ಟರ್. ಅಂದ್ರೆ ಒಬ್ಬ ಡೈರೆಕ್ಟರ್ ಗೆ ಅಸಂಪ್ಷನ್ ಇರ್ತಾನ, ಈ ಹಳ್ಳಿ ಹುಡುಗ ಅಂದ್ಮೇಲೆ ಹಿಂಗೆ ಇರ್ಬೇಕು, ಇದೇ ತರ ಇರ್ಬೇಕು ಅನ್ನೋದೊಂದು ತಲೆಗಿರುತ್ತೆ. ಸೊ ಆ ತರ ನಾ ಕಣ್ಣೇನ ಅವ್ರಿಗೆ. ಸೊ ಹಂಗಾಗಿ ಆಯ್ಕೆ ಆಯ್ತು. ಇನ್ನು ಆ ಚಿತ್ರನ ನೋಡಿದಾಗ ಆ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಮಣ್ಣಿನ ಸೊಗಡು ಆಗಿರ್ಬೋದು ಎಲ್ಲನೂ ಹಂಗೆ ಇದೆ. ನಿಮ್ ತಾಯಿಯವ್ರಿಗೆ ಹೋಗ್ಬೇ ನಾನು ಹೋಗ್ಬೇಕು, ನಾನು ಕಸಾಯ್ಬೇಕು, ನನಗ್ ಬೇಕಿದು ಅನ್ನುವಂತ ಆ ಮುಗ್ಧತೆ, ಆ ನಗು, ಆಮೇಲೆ ಆ ಭಾಷೆ ಇದೆಯಲ್ಲ ಆ ವೀಕ್ಷಕರನ್ನ ಹಂಗೆ ಹಿಡಿದಿಡುತ್ತೆ. ಹಾಗಿದ್ದಾಗ ಒಬ್ಬ ಡೈರೆಕ್ಟರ್ ನಿಮ್ಮ ಒಂದು ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೋಬೇಕಂತ ಹೇಳಿದ್ರೆ ಅವ್ರಿಗೆ ಆದಂತ ಒಂದು ಅಸಂಪ್ಷನ್ ಇರುತ್ತೆ. ಡೈರೆಕ್ಟರ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಡೈರೆಕ್ಟರ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮೊದ್ಲದಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ದೊಡ್ಡ ಸಿನಿಮಾದಲ್ಲಿ ಪ್ರತಿಯೊಂದು ಸೀನ್ಸ್ದಲ್ಲಿ ನಾನು ಕಾಣುವಂತ ಒಂದು ಪಾತ್ರ, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಮತ್ತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರೇ ಹೆಂಗಂದ್ರೆ ಸಿಂಪಲ್ ಪರ್ಸನ್. ಹೌದು, ಭಾಳ ಏನು ಅವರಂಬದೇನಿಲ್ಲ.
4 ಜನ ಎಲ್ಲಿರ್ತಾರ, 4 ಜನ ಎಲ್ಲಿ ಕುಂತು ಊಟ ಮಾಡ್ತಾರ, ಅದೇ ತರ ಡೈರೆಕ್ಟರ್ ಅನ್ನೋದು ಹಮ್ಮಿಲ್ಲ. ಹಮ್ಮಿಲ್ಲ, ಆ ತರ ಏನಿಲ್ಲ. ನಮ್ಮವರ ಎಲ್ರು ಆ ತರ ಅವರು ಅಂದ್ರೆ ಅವರು ಹಳ್ಳಿಯಲ್ಲೇ ಬೆಳೆದು ಅಲ್ಲಿ ಅದು ಪರಿಸ್ಥಿತಿ ಗೊತ್ತಿರುತ್ತೆ. ಸೊ ನಾವು ಹಳ್ಳಿಲೇ ಬೆಳೆದಿರೋದೆಲ್ಲ. ಸೊ ಹಂಗಾಗಿ ಅವ್ರ ಬಗ್ಗೆ ತುಂಬಾ ಇದೆ ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆಗಲ್ಲ ಅಂತ. ಅಷ್ಟು ಕೇರ್ ಮಾಡ್ತಿದ್ರು, ಅಂದ್ರೆ ಪ್ರತಿಯೊಬ್ಬರಿಗೆ ಕೇರ್ ಮಾಡ್ತಿದ್ರು ಅವರು. ಅಂದ್ರೆ ಊಟದ್ದಾಗಲಿ, ಯಾಕಂದ್ರೆ ರಾಯಚೂರು ಅನ್ನುವಂಥ ಒಂದು ಭಾಗದಲ್ಲಿ ಒಬ್ಬ ಕ್ಯಾರೆಕ್ಟರ್ನ, ಒಬ್ಬ ನಾಯಕ ನಟನ ಹುಟ್ಟಾಕ್ಬೇಕಂತೇಳಿದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಒಬ್ಬ ಆ ಇಡೀ ಚಿತ್ರನ ತಗೊಂಡೋಗುವಂಥದ್ದೇ ನಾಯಕ ನಟ. ಹಾಗಿದ್ದಾಗ ಆಯ್ಕೆ ಮಾಡಿಕೊಂಡು ನಿಮ್ಮನ್ನ ಗುರುತಿಸೋದಿದೆಯಲ್ಲ, ಅದು ದೊಡ್ಡ ವಿಚಾರ, ಅದು ದೊಡ್ಡ ವಿಷಯ ಕೂಡ. ಹಾಗಾಗಿ ಈ ಒಂದು ಡೈರೆಕ್ಟರ್ ಬಗ್ಗೆ ಕೇಳ್ಬೇಕಾಯ್ತು. ಅವ್ರಿಗೆ ಸೆಟ್ ಒಳಗಂತ್ರ ಜಗ್ಗಿ ವಿಷಯ ಕೊಟ್ಟಿರೋ ಅದಲ್ಲ, ನಿಮ್ಮನ್ನ ಹ್ಯಾಂಡಲ್ ಮಾಡೋದಕ್ಕೆ ಹ್ಯಾಂಡಲ್ ಮಾಡಕ್ ಅಷ್ಟ. ಹಂಗಂದ್ರ ನಾವು 3 ಫ್ರೆಂಡ್ಸ್ ಏನಿದ್ವಲ್ಲ, ಸೈಕಲ್ ಒಂದಿತ್ತ, ಸೈಕಲ್ ಹೊಡೆ ಸೀನ್ ಭಾರಿ ಜಾಸ್ತಿ ಇದ್ವಲ್ಲ. ಇಲ್ಲೇನೋ ಶೂಟ್ ನಡ್ತಿರ್ದೆ, 3 ಸೈಕಲ್ ತಗೊಂಡ್ ಹೋಗ್ಬಿಡೋದ ಹಿಂದಡಿ. ಅವ್ರು ನೋಡಿ ಎಲ್ಲಿ ಹೋದ್ರು, ನಮ್ ಶೂಟ್ ಇರೋದು ನಾವ್ ಇರ್ತಿದ್ದೆ ಅಲ್ಲ, ಸೆಟ್ ಒಳಗ್ ಇರ್ತಿದ್ದಿಲ್ಲ. ಸೊ ಹಂಗ ಅಂದ್ರ ಆ ಊರು ಅವ್ರು ನಮ್ಮನ್ನ ಅದು ಯಾವ್ದು ಕೋಪ ಮಾಡ್ಕೊಂತಿದ್ದಿಲ್ಲ. ಬಾಕ್ ಅಂದ್ರ ಯಾತರ ಪೇಷನ್ಸ್, ಬಾಳ ಪೇಷನ್ಸ್. ಬಟ್ ಸಿಟ್ಟು ಬಂದ್ರು ಅವ್ರು ತೋರಿಸ್ತಿದ್ದಿಲ್ಲ. ಒಳ ಕೂಡೋ ನಾಕೊಂತ ಹ್ಯಾಂಡಲ್ ಮಾಡ್ಕೊಂಡ್ ಹೋಗ್ತಿದ್ರು. ಅಷ್ಟು ನಿಮಿಷ ಕೊಟ್ರು ಸರಿ ಅವ್ರು ನಮ್ಮ ಕೋಪ ಮಾಡ್ಕೊಳೋದಾಗಲಿ, ಆ ಪ್ರೀತಿ ಅನ್ನೋದು ಒಂದೇಟು ಕಡಿಮೆ ಆಗಿಲ್ಲ. ಎಂಟರ್ ಸಿನಿಮಾ ಸ್ಟಾರ್ಟ್ ಆದಲ್ಲಿದ್ದ ಎಂಡ್ವರೆಗೂ, ರಿಲೀಸ್ ಆಗೋವರೆಗೂ ಅದೇ ಪ್ರೀತಿ. ಈಗಾದ್ರೂ ಅದೇ ಪ್ರೀತಿ. ನನಗೆ ವಾರಕ್ಕೊಮ್ಮೆ ಫೋನ್ ಮಾಡಿ ಕೇಳ್ತಿರ್ತಾರೆ, ಏನ್ ಮಾಡ್ತೀವಿ, ಏನ್ ಮಾಡಕತ್ತೀವಿ, ಹೆಂಗ್ ನಡ್ದೈತಿ, ಇಲ್ಲ ಆರಾಮೈತಿ ಲೈಫಲ್ಲಿ ಅಂತೆಲ್ಲ ಕೇಳ್ತಿರ್ತಾರೆ. ಅವ್ರ ಬಗ್ಗೆ ಇನ್ನು ಈಗ ಹೆಬ್ಬುಲಿ ಕಟ್ಟ ಆದ ನಂತರ ಒಂದು ದೊಡ್ಡ ಸ್ಕ್ರೀನಲ್ಲಿ ಬಂದಂಥವ್ರು ನೀವು. ನಿಮ್ಮ ಒಂದು ಕ್ಯಾರೆಕ್ಟರ್ನ ಗುರುತಿಸಿ ಸಿನಿಮಾ ರಂಗದವ್ರು ಆಗಿರ್ಬೋದು, ಬೇರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ಗಳು ಯಾವುದಾದ್ರೂ ಚಿತ್ರಕಥೆಗೆ ನಿಮ್ಮನ್ನು ಆಫರ್ ಮಾಡಿದಾರ? ಅಂದ್ರೆ ಒಂದಿಷ್ಟು ಬಂದಿದೆ, ಇನ್ನು ಯಾವ್ದು ಫೈನಲ್ ಆಗಿಲ್ಲ. ಒಂದೆರಡು ಸಿನಿಮಾಗಳು ಲೀಡ್ ಆಗಿ ಬಂದಿದೆ, ಇನ್ನು ಫೈನಲ್ ಆಗಿಲ್ಲ. ಅದು ಬಿಟ್ಟು ಭೀಮರಾಜ್ ಸರ್ ಕೂಡ ನಿಮ್ಗೆ ಗೊತ್ತಿರುತ್ತೆ. ಭೀಮರಾಜ್ ಸರ್ ಕೂಡ ಇನ್ನೊಂದು ಹೊಸ ಪ್ರಾಜೆಕ್ಟ್ ಆದಷ್ಟು ಅವರು ಲಾಂಚ್ ಮಾಡ್ತಾರೆ ಅನ್ಕೊಂಡಿದ್ವಿ. ಇದೆಯಾ ಆ ಒಂದು ಚಿತ್ರದಲ್ಲಿ, ಆ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಅವಕಾಶ? ಅದು ಮುಂದೆ ಬಂದಾಗ ಅನೌನ್ಸ್ಮೆಂಟ್ ಮಾಡಿದಾಗ ಹೀಗೆ ಅವ್ರದ್ದು ಇನ್ನೊಂದು ನಡೀತಿದೆ, ಅದಾಗಿಂದ ಅದರಲ್ಲಿ ಮುಂದೆ ಹೇಳ್ತೀವಿ ಅದೇನಂತ. ಸೊ ಇಷ್ಟು ನಡೀತಿದೆ ಜರಿ. ನಮ್ಮ ಸರ್ಕಲಲ್ಲಿ ನಮ್ದೊಂದು ಟೀಮ್ ಇದೆ. ಆ ಟೀಮಲ್ಲಿ ಒಂದು ಸ್ಕ್ರಿಪ್ಟ್ಗಳು ವರ್ಕ್ ನಡೀತಿದೆ, ಸ್ಕ್ರಿಪ್ಟ್ ಮುಗಿದಿದೆ. ಆದಷ್ಟು ಮುಂದಕ್ಕೆ ಹೋಗ ಪ್ಲಾನ್ ಮಾಡಿದೆ. ಓಕೆ. ಇದ್ರ ಜೊತೆಗೆ ನೀವು ಅಭ್ಯಾಸ ಕಡೆ ಗಮನ ಹರಿಸ್ತಾ ಇದ್ದೀರಾ, ಟೋಟಲ್ ಆಗಿ ಡ್ರಾಪ್ ಔಟ್ ಮಾಡಿಬಿಟ್ಟಿದ್ರೆ ಹೇಗೆ? ಓದು ಮಾಡಿ ಎಲ್ಲ ಸಿನಿಮಾ ಬಿಟ್ರೆ ಬೇರೆ ಯಾವುದು ಇಲ್ಲ. ಸಿನಿಮಾನ ಪ್ರಪಂಚ, ಸಿನಿಮಾನೇ ಎಲ್ಲವೂ, ಎಲ್ಲ ಸಿನಿಮಾನೇ. ಈ ಚಿತ್ರ ನೋಡಿದಾಗ ನಿಮಗೆ ಚಿತ್ರರಂಗದ ದೊಡ್ಡ ಕಡೆಯಿಂದ ನೀನಾಸಂ ಸತೀಶ್ ಆಗಿರ್ಬೋದು, ಆಮೇಲೆ ಸುದೀಪ್ ಸರ್ ಆಗಿರ್ಬೋದು, ಆಮೇಲೆ ರಿಷಬ್ ಶೆಟ್ಟಿ ಅವರ ಒಂದು ಮಟ್ಟದಲ್ಲಿ ಕೂಡ ಈ ಚಿತ್ರ ಅವ್ರ ಗಮನಕ್ಕಿದೆ. ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರ? ನಾನು 3 ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕು ಸರ್. ಒಂದು ಸತೀಶ್ ಸರ್ ಬಗ್ಗೆ, ಆಮೇಲೆ ಡಾಲಿ ಧನಂಜಯ್ ಸರ್, ನವೀನ್ ಶಂಕರ್ ಸರ್. ಅಂದ್ರೆ ಅವರು ಎಷ್ಟು ಸಪೋರ್ಟ್ ಮಾಡಿದ್ರಿ ಅಂದ್ರೆ ಸರ್, ನಮ್ಗ ಹೊಸಬ್ರು ಸಿನಿಮಾ ಅಂದ ತಕ್ಷಣ ನೋಡೋರ್ ಕಣ್ಣಿಗೆ ಬೇರೆ, ಸುಮ್ಮನೆ ಪಾಲ್ತು ಮಾಡಿರ್ತಾರೆ ಇವರು, ಏನಿರಲ್ಲ, ಏನೋ ಒಂದ್ ಮಾಡಿಕೊಂತ ಹೋಗ್ತಿರ್ತಾರ. ಇನ್ನೊಬ್ರು ಯಾರೋ ದೊಡ್ಡವರು ಅದನ್ನ ಪ್ರೆಸೆಂಟ್ ಮಾಡ್ತಂದ ತಕ್ಷಣ ಆಡಿಯನ್ಸ್ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಯಾಕಂತಂದ್ರ ಈಗ ದೊಡ್ಡವರ ಪ್ರೆಸೆಂಟ್ ಮಾಡ್ತಾರ ಅಂದ ತಕ್ಷಣ ಇವ್ರು ಪ್ರೆಸೆಂಟ್ ಮಾಡ್ತಾರ ಅಂದ್ರೆ ಇದ್ರ ಒಳಗೆ ಏನೋ ಒಂದು ಇದೆ. ಕ್ಯೂರಿಯಾಸಿಟಿ ನಮ್ ಸತೀಶ್ ಸರ್ ಪ್ರೆಸೆಂಟ್ ಮಾಡಿದ್ರು, ಅದರಿಂದ ಇನ್ನೊಂದ್ ಸ್ವಲ್ಪ ರೀಚ್ ಆಯ್ತು ಸಿನಿಮಾ. ಅದಾಗಿ ಡಾಲಿ ಸರ್ ನನ್ ಸಿನಿಮಾ ನೋಡಿ ನನ್ ಬಗ್ಗೆ, ಅಂದ್ರೆ ನಾನು ಹೋಗಿದ್ದಿಲ್ಲ, ನಮ್ ಸರ್ ಡೈರೆಕ್ಟರ್ ಹೋಗಿದ್ರು, ಅವ್ರಿಗೆ ನನ್ ಬಗ್ಗೆ ಎಲ್ಲ ಮಾತಾಡಿದ್ರ, ಹುಡುಗ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತೆಲ್ಲ ನನ್ ಬಗ್ಗೆ ಹೊಗಳಿದ್ರು. ನವೀನ್ ಶಂಕರ್ ಸರ್ ಅಂದ್ರೆ ನಮ್ಮ DOP ದೀಪಕ್ ಸರ್, ಅವ್ರು ಏನೋ ಕರೆದು ತೋರಿಸಿದ್ರಂತ, ಅವ್ರ ಸರಿ ನೋಡಿ ನನ್ ಬಗ್ಗೆ ಹೊಗಳಿದ್ರು. ಲಾಸ್ಟ್ ಟೈಮ್ ಪ್ರಜಾವಾಣಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾಮಿನೇಟ್ ಆಗಿದೆ. ಹೌದು, ನಿಮ್ದು ನಾಮಿನೇಟ್ ರಿಷಬ್ ಶೆಟ್ಟಿ ಜೋಡಿ ಎಲ್ಲ ನಾಲ್ಕು ಅಲ್ಲ. ಅವಾಗ ಲಾಸ್ಟ್ ಟೈಮ್ ರಿಷಬ್ ಶೆಟ್ಟಿ ಜೋಡಿ ಬೆಟ್ಟ ಇದೆ.
ಬೆಟ್ಟಾದ ಅವ್ರು ನೋಡಿದ ತಕ್ಷಣ ಅಬ್ದುಲ್ ಕಟ್ ಮಗ ಬಾರೋ ಅಂತ ಆ ತರ ಗುರುತಿಸಿ ಕರೆದು ಮಾತಾಡ್ಸೋದೈತಿರಿ ಸರ್. ಅಷ್ಟು ದೊಡ್ಡ ವೈಲ್ಡ್ ಅಲ್ಲೇ ಗೊತ್ತವ್ರಿ ಕರೆದು ಮಾತಾಡ್ಸಿದಾಗ ಅದರಷ್ಟು ಸಂತೋಷನೇ ಯಾವ್ದಿಲ್ಲ. ಅಷ್ಟು ದೊಡ್ಡ ನಟ ಕರೆದು ಮಾತಾಡ್ಸ್ತಾರ ಅಂದ ತಕ್ಷಣ ಅದು ಖುಷಿನ ಬೇರೆ ಸರ್. ಅವ್ರು ಅಲ್ಲಿ ಸೂಪ್ರಮ್ಸ್ ಟೀಮ್ ಆಗ್ಲಿ ಅವರು ಮಾತಾಡ್ಸಿದ್ರು, ಒಂದಿಷ್ಟು ಟೀಮ್ಗಳೆಲ್ಲ ಅಂದ್ರೆ ಈ ಚಿತ್ರ ನಿಮಗೆ ಸಂಪೂರ್ಣವಾಗಿ ಒಂದು ಕಾನ್ಫಿಡೆಂಟ್ ಅನ್ನ ಕ್ರಿಯೇಟ್ ಮಾಡಿ. ಹೌದು ಕಾನ್ಫಿಡೆಂಟ್ಕಿನ ಒಳ್ಳೆ ನಟ ಸಿಕ್ನಲ್ಲಪ್ಪ ಅನ್ನೋದು ಏನೋ ಒಂದು ಗುರ್ತಿಸೋನಕ್ಕೆ ಒಂದು ಸಿನಿಮಾ ಬೇಕಾಗಿತ್ತು. ಆ ಸಿನಿಮಾ ಸಿಕ್ತು, ಚಿತ್ರರಂಗದಲ್ಲಿ ಗುರ್ತಿಸೋಕೆ ಬೇಕಾಗಿತ್ತು. ಇದ್ರ ಜೊತೆಗೆ ನೀವು ನಾಟಕಗಳನ್ನು ಕೂಡ ಮಾಡಿ ಸರ್. ಸಿನಿಮಾಕ್ಕಿಂತ ಬರೋದಕ್ಕಿಂತ ಮುಂಚಿತವಾಗಿ ನಾಟಕನೂ ಮಾಡಿದ್ರೆ, ಮತ್ತೆ ಈಗ ಕಂಟಿನ್ಯೂ ಸಿನಿಮಾ ನಂತರ ಈಗ ನಂಗೆ ನಾಟಕ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅಂದ್ರೆ ಸಿನಿಮಾ ಬರ್ಲಿಕ್ಕೆ ಮುಂಚೆ ನಾಟಕ ಮಾಡಿದ್ದೆ. ಒಂದು 70-80 ನಾಟಕಗಳು ಮಾಡಿದ್ದೆ. ಅದಾಗಿಂದ ಈ ಸಿನಿಮಾಗೆ ಬಂದ್ಮೇಲೆ ನಾಟಕ ಸ್ವಲ್ಪ ಡ್ರಾಪ್ ಮಾಡಿ, ಅಂದ್ರೆ ಹೋಲ್ಡ್ ಮಾಡಿದ್ರೆ ದೂರ ಆಯ್ತು. ಈಗ ಸಿನಿಮಾನೇ ಸರ್, ಫುಲ್ ಸಿನಿಮಾ. ಅಂದ್ರೆ ಇನ್ನು ತರಬೇತಿಯನ್ನ ಪಡಿತಾ ಇದ್ದೀರಾ, ಅಥವಾ ಈ ಸಿನಿಮಾಗೋಸ್ಕರ ರಿಹರ್ಸಲ್ ಆಗಿರ್ಬೋದು, ಬೇರೆ ಬೇರೆ ಕ್ಯಾರೆಕ್ಟರ್ ಸಂಬಂಧಿಸಿದಂತೆ ತರಬೇತಿಗಳನ್ನ ರೂಮ್ ನಲ್ಲಿ ಇದ್ದಲ್ಲಿ ನಾನ ಬೇರೆ ಬೇರೆ ತರ ಮಾಡೋದಾಗ್ಲಿ ಆ ತರ ಎಲ್ಲ ಮಾಡ್ತಿರ್ತೀನಿ. ಆಕ್ಚುಲಿ ನಾನು ಡ್ಯಾನ್ಸ್ ಅಂದ್ರೆ ಬಹಳ ಇಷ್ಟ. ಆಕ್ಚುಲಿ ಡ್ಯಾನ್ಸರ್ ಆಗ್ಬೇಕಂತ ಬಂದಿದ್ದೆ, ಅದ ಆಕ್ಟಿಂಗ್ ಕರ್ಕೊಂಡ್ ಹೋಗ್ಬಿಡ್ತು. ಡ್ಯಾನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಅವಾಗ ಡ್ಯಾನ್ಸ್ ಚಲೋ ಮಾಡ್ತೀನಿ ಸರ್. ಡ್ಯಾನ್ಸರ್ ಕೂಡ ಮಾಡ್ತಿರ್ತೀನಿ, ಡ್ಯಾನ್ಸರ್ ಕೂಡ. ಒಂದು ಹೆಬ್ಬುಲಿ ಕಟ್ಟದ ಒಂದು ಯಾವ್ದಾದ್ರು ಡೈಲಾಗ್ ಹೇಳೋದಾದ್ರೆ, ಈ ಹುಡುಗಿಯರಿಗೆ ನಮ್ಮಂತ ಇಷ್ಟನ ಆಗಲ್ರಿ, ಸಿನಿಮಾದ ಹೀರೋನೇ ಬೇಕಂತ. ಅದೊಂದು ಇನ್ನೊಂದು ನನಗ ಸಲ್ಮಾನ್ ಖಾನ್ ಸುದೀಪ್ ತರ ಕಟಿಂಗ್ ಮಾಡಿಸ್ಬೇಕಂತ ಆಸೆ. ಆದ್ರೆ ಏನ್ ಮಾಡ್ತೀವಿ, ಆ ಮೌಲ ನೀವು ತಿಳಿದಂಗ ಕತ್ತರಿಸಿಬಿಟ್ಟ. ಒಂದೆರಡು ಡೈಲಾಗ್ ಒಂದ್ ಸ್ವಲ್ಪ ಫೇಮಸ್. ಆ ಕಟಿಂಗ್ ಮಾಡುವಾಗ ಫುಲ್ ಎಲ್ಲ ಕೂದಲ ಬಿಟ್ಟಾದ್ಮೇಲೆ ನಿಮ್ಗೆ ಟ್ರಿಮ್ಮಿಂಗ್ ಎಲ್ಲ ಮಾಡ್ತಾರೆ, ಅದೆಲ್ಲ ರಿಯಲ್. ನಾನೇ ಅದ್ರಾಗ ಏನು ಪ್ರತಿಯೊಂದ್ ಏನ್ ಮಾಡಿದೀನಿ ಸರ್, ಒಡ್ಸ್ಕೊಳೋದಾಗ್ಲಿ, ಬಡಸ್ಕೊಳೋದಾಗ್ಲಿ, ಕಟಿಂಗ್ ಮಾಡಿಸ್ಕೊಂಡಿರೋದಾಗ್ಲಿ, ಬೋಳ ಹೊಡಿಸಿರೋದಾಗ್ಲಿ ಎಲ್ಲ ರಿಯಲ್. ಯಾವ್ದು ಫೇಕ್ ಏನ್ ಮಾಡಿಲ್ಲ. ಬೇರೆ ಯಾವ್ಯಾವ ಸ್ಥಳಗಳಲ್ಲಿ ಅದನ್ನ ರೆಕಾರ್ಡ್ ಅಂದ್ರೆ ಅದು ರಾಯಚೂರ್ ಹತ್ರ ಒಂದು ಚಂದ್ರಬಾಂಡ್ ಅಂತ ವಿಲೇಜ್. ಇಡೀ ಸಿನಿಮಾನೇ ಅಲ್ಲೇ ಮುಗಿದಿರೋ. ಒಂದೆರಡು ಲೊಕೇಶನ್ ಬೇರೆ ಕಡೆ, ಅಂದ್ರೆ ಮಲಿಯಾಬಾದ್ ಅಂತ ಅಲ್ಲೊಂತೆಲ್ಲ ಆಯ್ತು. ಒಂದು ಸಾಂಗ್ ಶೂಟ್ ಬೆಂಗಳೂರಲ್ಲಿ ಆಯ್ತು. ಅದಾಗಿಂದ ಒಂದ್ ಸೀನ್ ಹೊಸಳ್ಳಿ ಕ್ಯಾಂಪ್ ರಾಯಚೂರ್ ಹತ್ರ ಸಿಂಧನೂರ್ ಹತ್ರ ಅಲ್ಲಿ ಆಯ್ತು. ಅದು ಬಿಟ್ರೆ ಎಲ್ಲ ಎಂಟೈರ್ ಸಿನಿಮಾ ಮುಗಿದಿರೋದು ಚಂದ್ರಬಾಂಡ್. ಓವರಾಲ್ ಆ ಭಾಗದಲ್ಲಿ ಚಿತ್ರೀಕರಣ ಆಗಿರೋದು. ಯಾಕಂದ್ರೆ ಆ ಕತ್ತಿಗೆ ಏನ್ ಬೇಕಾಗಿತ್ತು ಆ ಊರಲ್ಲೇ ಸಿಕ್ಬಿಡ್ತು, ಒಂದ ಊರಲ್ಲೇ ಸಿಕ್ಬಿಡ್ತು. ಸೊ ಅಲ್ಲಿ ಆಗಿ ಎಲ್ಲಾನು ಅಲ್ಲೇ ಚಿತ್ರೀಕರಣ. ಮುಂದೆ ಏನು ಆಸೆ ಇದೆ ನಿಮ್ಗೆ? ಒಳ್ಳೆ ನಟ ಆಗ್ಬೇಕನ್ನೋದು ಒಂದು ದೊಡ್ಡ ಕನಸು ಸರ್. ಅದು ನನ್ನ ಕನಸು ಅನ್ನೋಕ್ಕಿಂತ ನನ್ನ ಸರ್ಕಲಲ್ಲಿ ಆಗ್ಲಿ, ನನ್ನ ಫ್ಯಾಮಿಲಿಯಲ್ಲಿ ಆಗ್ಲಿ, ಅದು ಒಂದು ನೀನು ಒಳ್ಳೆ ಆಕ್ಟರ್ ಆಗ್ಬೇಕು ಅನ್ನೋದೊಂದು ನನ್ನ ಆಸೆ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗ್ಲಿ, ನೀನು ಸ್ಕ್ರೀನ್ ಮೇಲೆ ನೋಡ್ಬೇಕಿನ್ನ ದೊಡ್ಡದಾಗಿ ನೋಡ್ಬೇಕು ಅನ್ನೋದೊಂದು ಬಹಳ ಹೋಪ್ ಇಟ್ಕೊಂಡೆ. ಸೊ ಅದೆಲ್ಲ ನಿರ್ವಹಿಸ್ಬೇಕು ಅನ್ನೋದು ನಂದು ಕನಸು. ಇನ್ನು ನೀವು ಆ ಚಿತ್ರನ ಮಾಡಿ ಆದ್ಮೇಲೆ ಸ್ನೇಹಿತರಾಗಿರ್ಬೋದು, ಆಮೇಲೆ ಮನೆಯವರಾಗಿರ್ಬೋದು, ಅವರ ಒಂದು ಪ್ರತಿಕ್ರಿಯೆ ಹೆಂಗಿತ್ತು? ಅಂದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ತುಂಬಾ ಭಾಳ ಇಷ್ಟಪಟ್ರು ಸರ್ ಸಿನಿಮಾ. ಅಂದ್ರೆ ಅವರ ನೀನು ಹಿಂಗ್ ಮಾಡಿದಂತ ಗೊತ್ತಿದ್ದಿಲ್ಲ ಆಕ್ಟಿಂಗ್. ನನ್ನ ಆಕ್ಟಿಂಗ್ ಫಿದಾ ಆಗ್ಬಿಟ್ಟಿದ್ರು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ. ನನ್ನ ಫ್ಯಾಮಿಲಿ ವಿಚಾರಕ್ಕಂತ ಬಂದಾಗ ನನ್ನ ಫ್ಯಾಮಿಲಿ ಫಸ್ಟ್ನೇ ಡೇ ನೋಡಿಲ್ಲ ಸರ್ ಸಿನಿಮಾ. 1-2 ದಿನ ಬಿಟ್ಟಾದ್ಮೇಲೆ ಸಿನಿಮಾ ನೋಡಕ್ ಹೋಗಿದ್ರು. ಹೋದಾಗ ನಮ್ಮ ತಾಯಿ ಆಗ್ಲಿ, ನಮ್ಮ ಅಜ್ಜ ಆಗ್ಲಿ, ನಮ್ಮ ಚಿಕ್ಕಮ್ಮನವ್ರಾಗ್ಲಿ, ನಮ್ಮ ಕಕ್ಕನವ್ರಾಗ್ಲಿ, ನಮ್ಮ ಅಜ್ಜಿ ನೋಡಿ ಜಗ್ಗ ಹತ್ಬಿಟ್ರ ಸರ್. ಹತ್ಬಿಟ್ಟು ನಮ್ಮ ಮನೆಯವ್ರು ಎಲ್ಲರೂ ಹತ್ತಿರ. ಯಾಕಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ 20 ನಿಮಿಷ ಇದೆ ಅಲ್ಲ, ಅದ್ ನೋಡಿ ಕಾಲ್ ಮಾಡಿದ್ರು ಸರ್ ನಂಗೆ. ನೀನು ಅದೇನ್ ಮಾಡೋದ್ ಬೇಡ, ಬಂದ್ಬಿಡು ನೀವು ಊರಿಗೆ, ಆಪರೆ ಬಡ್ಸ್ಕೊಂಡು ಅಳದೇನಿತ್ತು ಬಂದ್ಬಿಡ ಅಂತೆಲ್ಲ ನಮ್ಮ ಮಮ್ಮಿ ಎಲ್ಲ ಬೈದ್ಬಿಟ್ರು. ನಮ್ಮ ಅಜ್ಜಿ ಮತ್ತೆ ಫೋನ್ ಚಳ ಹತ್ಬಿಟ್ರು ಸರ್. ನೀನ್ ಹಂಗ್ ಮಾಡಿರೋದ್ ನೋಡಿ ಅಳು ಬಂದ್ಬಿಡುತ್ತೆ, ಬ್ಯಾಡಪ್ಪ ಬಂದ್ಬಿಡಪ್ಪ ನಿಮ್ ಮನೆಗೆ ಅಂತೆಲ್ಲ ಅದ್ರಿ. ಅದು ಸಿನಿಮಾಗೆ ಅದ ಸುಮ್ನೆ ಮಾಡಿರ್ತೀವಿ, ರಿಯಲ್ ಆಗಿ ಹಂಗ ಆಗಲ್ಲ. ಹಂಗೆ ಅದ ಅಂತೆಲ್ಲ ಹೇಳಿ ರಮಿಸಿತ್ ಸರ್. ಆಗ ಮತ್ತೆ ಬಾಳ ಖುಷಿ ಪಡ್ರಿ ಸರ್. ಅಂದ್ರೆ ಮನೆಯವರು ಈಗ
ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಕೇಳ್ತಾರ, ಇನ್ನು ಯಾವ ಫಿಲಿಮ್ ಮಾಡ್ತಾ ಇದೆಯಾ? ಮನೇಲಿ ಕೇಳ್ತಾರೆ ಸರ್. ಒಂದೇ ಸಿನಿಮಾಗಳ ಮಾತುಕತೆ ನಡೆದಿದ್ದು ಯಾವ್ದು ಫೈನಲ್ ಆಗಿಲ್ಲ ಅಂತ ಹೇಳಿದ್ದೀನಿ. ಹಾ, ಹಾ. ಅವ್ರಿಗೆ ಒಂದ್ ನಂಬಿಕೆ ಇದೆ ಸರ್. ಏನೋ ಒಂದು ಮಾಡ್ತಾನೆ. ಏನೋ ಒಂದ್ ಮಾಡ್ತಾನೆ. ಅದು ಊರಿಗೆ ಹೋದಾಗೆಲ್ಲ ಅಂತಿದ್ದಾರೆ, ಅದ್ನೇನ್ ಮಾಡ್ತಿ ಬಾರೋ ಕೊಡೆ ಕೆಲಸ ಮಾಡ್ಕೊಂತ ಹೋಗಂತ ಅಂತಿರ್ತಾರೆ. ಎಲ್ಲ ನಾನ್ ಮಾಡ್ಬೇಕಂದ್ರೆ ಅದನ್ನ ಮಾಡೋವಂತ ನಾನು ಅಟಿ. ಅಂದ್ರೆ ಆಮೇಲೆ ನಿನ್ಗೆ ಏನ್ ತಿಳ್ತಿ ಮಾಡಪ್ಪ ಅಂತೆಲ್ಲ ಬಿಟ್ಬಿಟ್ರಿ ಸರ್ ಮನೆಯಲ್ಲಿ ತಂದೆ ಅಥವಾ ಅಣ್ಣ ಅವರು ಎಲ್ಲ? ಜಾಯಿಂಟ್ ಫ್ಯಾಮಿಲಿ ಸರ್, ನಾವೆಲ್ಲರೂ ಒಟ್ಟಿಗೆ ಇದೀವಿ. ತಂದೆ ಇಲ್ಲ, ತಾಯಿ ಚಿಕ್ಕಪ್ಪನವ್ರ ಇದಾರ, ಚಿಕ್ಕಮ್ಮನವ್ರ ಇದಾರ, ತಮ್ಮನವ್ರ ಇದಾರ. ಒಂದ್ 15 ಮೆಂಬರ್ಸ್ ಇದೀವಿ ಸರ್ ನಮ್ಮ ಮನೆಯಲ್ಲಿ. ಖುಷಿಯಾಗಿದೆ ಸರ್. ಯಾರ ಜೊತೆ ನೀವು ಮುಂದೆ ಒಬ್ಬ ನಾಯಕ ನಟನಾಗಿ ಮಾಡಬೇಕು, ನಾನು ಇವ್ರ ಜೊತೆ ನಾನು ಗುರುಸ್ಕೋಬೇಕು ಅನ್ನುವಂಥದ್ದು ಏನಾದ್ರು ಆಸೆ ಇದೆಯಾ? ಹಂಗೇನಿಲ್ಲ, ಪ್ರತಿಯೊಬ್ರು ಜೋಡಿ ಮಾಡ್ಬೇಕಂತ ಒಂದು ಆಸೆ ಇದೆ. ನಂಗ ಯಶ್ ಸರ್ ಅಂದ್ರೆ ಬಹಳ ಇಷ್ಟ. ಅಂದ್ರೆ ನಾನು ಕಿರತಕ ಸಿನಿಮಾ ನೋಡಿಂದ ಅವ್ರ ಅಭಿಮಾನಿ ಆಗ್ಬಿಟ್ಟಿದ್ದೆ ನಾನು. ಕಿರತಕದಲ್ಲಿ ಅವರು ಅದು ಬೇರೆನೇ ಪಕ್ಕ ಲೋಕಲ್, ಅದು ಹಳ್ಳಿ ಸೊಗಡಿನ. ಸೊ ಹಂಗಾಗಿ ನನಗೆ ಯಶ್ ಸರ್ ಜೋಡಿ ಸ್ಕ್ರೀನ್ ಶೇರ್ ಮಾಡ್ಬೇಕು ದೊಡ್ಡ ಕನಸು. ಅದು ಬಿಟ್ಟು ಪ್ರತಿಯೊಬ್ಬರ ಜೋಡಿ ಮಾಡ್ಬೇಕು ಅನ್ನೋದು ಒಂದು ಆಸೆ. ಅವಕಾಶ ಸಿಗ್ಬೇಕು, ಸಿಕ್ಕ್ರ ಅದೇ ಹುಡಿ ಬಂದಂಗೆ. ಇನ್ನು ಅದಾದ ನಂತರ ನೀವು ಇವಾಗ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವತ್ತಾದರೂ ಅನಿಸಿದ್ಯಾ ಏನಪ್ಪ ಹೆಬ್ಬುಲಿ ಕಟ್ಟೋ ಫಿಲ್ಮ್ ಮಾಡ್ಬಿಟ್ವಿ, ನನಗೆ ಯಾವುದು ಬರ್ತಾ ಇಲ್ಲ, ಭಾಳ ಗ್ಯಾಪ್ ಆಗ್ತಾ ಇದೆ ಅನ್ನುವಂಥದ್ದು ಏನಾದರೂ ಒಂದು ಫೀಲಿಂಗ್ ಕಾಡ್ತಾ ಇದೆಯಾ? ಅದು ಆಕ್ಟ್ರಿ ಕಾಡ್ತಾ ಇರ್ತದೆ ಸರ್. ಮಾಡಿದ ತಕ್ಷಣ ಸ್ಟ್ರಕ್ ಆಗಿ ನಿಂತ್ಕೊಂಡ್ಬಿಟ್ನಂದ್ರ ಅಷ್ಟು ಸಿನಿಮಾ ಮಾಡಿದೀವಪ್ಪ, 4 ಜನಕ್ಕೆ ಗೊತ್ತಾದೀವಿ, ಮುಂದೆ ಸಿಗೋ ಅದು ನಮ್ಗೆ ಅನಿಸ್ಬೇಕು ಸರ್. ಇದು ಮಾಡ್ಬೇಕು ನಾವು, ಇದಾಗಿಂದ ಬೇರೆಯವ್ರ ಮೀಟ್ ಆಗ್ಬೇಕು, ಬೇರೆ ಬೇರೆ ಡೈರೆಕ್ಟರ್ನ ಹೋಗ್ಬೇಕು, ಮೀಟ್ ಆಗ್ಬೇಕು, ಅವ್ರನ್ನ ಯಾವ್ದೊಂದು ಕ್ಯಾರೆಕ್ಟರ್ ಇದ್ರೆ ಹೇಳಿ ಸರ್. ಅದ್ ನಾವು ಪ್ರಯತ್ನ ಮಾಡಿದಾಗ ನಮ್ಗೆ ಸಿಗಕ್ ಚಾನ್ಸ್. ಆ ಪ್ರಯತ್ನ ಮಾಡಿಲ್ಲ ಅಂದ್ರೆ ಸಿಗಲ್ಲ ಸರ್. ಅದು ಭೇಟಿ ಆಗಿದ್ರೆ ಬೇರೆ ಬೇರೆ ಡೈರೆಕ್ಟರ್ಗಳನ್ನ ಒಂದಿಷ್ಟು ಜನ ಮೀಟ್ ಆಗಿನಿ, ಇನ್ನೊಂದ್ ಸ್ವಲ್ಪ ಭಾಳ ಜನ ಇದಾರೆ ಮೀಟ್ ಆಗ್ಬೇಕು. ಅವ್ರು ನನಗೆ ಒಂದು ಹೊಸ ಕ್ಯಾರೆಕ್ಟರ್ನ ಕೊಡಿ ಅನ್ನುವಂತ ಕೇಳುವಂಥದ್ದು ಒಂದು ಭಾಳ ಜನಕ್ಕೆ ಕೇಳಿದೀನಿ, ಒಂದಿಷ್ಟು ಜನಕ್ಕೆ ಕೇಳಿದೀನಿ, ಪ್ರೊಫೈಲ್ ಎಲ್ಲ ಕಳಿಸಿದೀನಿ ನಾನು. ಓಕೆ, ಆ ಕಡೆಲಿದ್ದು ಯಾವ್ದು ರೆಸ್ಪಾನ್ಸ್ ಬಂದಿಲ್ಲ, ಹೇಳ್ತೀನಿ ಅಂತ ಹೇಳಿದೆ. ಸೊ ನೋಡ್ಬೇಕು, ವೇಟ್ ಮಾಡ್ಬೇಕು. ಯಾವ ಒಂದು ಕ್ಯಾರೆಕ್ಟರ್ ನನಗೆ ಈ ಕ್ಯಾರೆಕ್ಟರ್ ಮಾಡ್ಬೇಕಂತಿದೆ, ಈ ಕ್ಯಾರೆಕ್ಟರ್ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಗುರುಸ್ಕೋಬೋದು ಅನ್ನುವಂಥದ್ದು ಆಸೆ ಏನಾದರೂ ಇದೆಯಾ? ಆ ಥರ ಅಂತೇನಿಲ್ಲ ಸರ. ಒಬ್ಬ ಕಲಾವಿದನಿಗೆ ಯಾವುದೇ ಕ್ಯಾರೆಕ್ಟರ್ ಆಗಲಿ ಮಾಡ್ಬೇಕನ್ನೋದೊಂದು ಕನಸು. ಅದು 1 ನಿಮಿಷ ಬರಲಿ 10 ನಿಮಿಷ ಬರಲಿ, ಆ 1 ನಿಮಿಷದಾಗ ಆ ತೂಕ ಇರ್ಬೇಕು ಆ ಕ್ಯಾರೆಕ್ಟರ್. ಸೊ ನಾನು ಪ್ರತಿ ಒಂದು ಕ್ಯಾರೆಕ್ಟರ್ ಮಾಡಕ್ ಇಷ್ಟಪಡ್ತೀನಿ. ಒಂದಕ್ಕೆ ಸ್ಟ್ರಕ್ ಆಗಿ ಹೀರೋ ಅಂದ ತಕ್ಷಣ ಹೀರೋಕ್ಕೆ ಸ್ಟ್ರಕ್ ಆಗ್ಬಾರ್ದು. ಬೇರೆ ಪಾತ್ರ ಸಿಕ್ಕರೆ ಅದನ್ನ ಟ್ರೈ ಮಾಡ್ಬೇಕು. ನನಗ ವಿಲನ್ ರೂಲ್ ಮಾಡ್ಬೇಕು ಅನ್ನೋದು ಒಂದು ಬಹಳ ಆಸೆ. ಅಂದ್ರೆ ಈ ವಯಸ್ಸಾಳ ನೋಡಿರ್ತೀರಿ, ವಯಸ್ಸಾಳ ನವೀನ್ ಶಂಕರ್ ಸರ್ ಮಾಡಿದ ಆ ತರ ಕ್ಯಾರೆಕ್ಟರ್ ಮಾಡ್ಬೇಕನ್ನ ಅದು ಬಹಳ ಆಸೆ. ಅದೊಂಥರ ಸೈಕೋ ತರ ಇರ್ಬೇಕು ಆ ಕ್ಯಾರೆಕ್ಟರ್. ಅದು ಥಿಯೇಟರ್ದಾಗ ನೋಡಿದ್ರೆ ವಿಜಿಲ್ ಹೊಡಿಬೇಕು ಆ ಕ್ಯಾರೆಕ್ಟರ್. ಸೊ ಆ ಥರ ಮಾಡ್ಬೇಕು ಅನ್ನೋದು ಒಂದು ಆಸೆ. ಇನ್ನು ನಿಮ್ಮ ಚಿತ್ರ ಜೊತೆ ಕೆಲಸ ಮಾಡಿರುವಂಥ ಸಹಪಾಠಿಗಳಾಗಿರ್ಬೋದು, ನಿಮ್ಮ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು, ಅವ್ರ ಬಗ್ಗೆ ಹೇಳೋದಾದ್ರೆ? ಮಾತೇಶ್ ಸರ್ ಬಗ್ಗೆ ಹೇಳ್ಬಿಟ್ಟು ಒಳ್ಳೆಯದಾಗಿ. ಅವರು ಹೆಂಗಂತಂದ್ರ ಆನೆಸ್ಟ್ ಪರ್ಸನ್ ಸರ್ ಅವರು. ಇದು ಒಂದ್ಸರಿ ಮಾಡಿದ್ನ ನಾನು, ನೆಕ್ಸ್ಟ್ ಟ್ರ್ಯಾಕಲ್ಲಿ ಏನ್ ಮಾಡ್ಬೇಕು, ಅದಕ್ಕಿಂತ ಬೆಟರ್ ಏನ್ ಕೊಡ್ಬೇಕು, ಹೊಸದನ್ನ ಹುಡುಕ್ತಿರ್ತಾರ, ಕೊಡ್ತಿರ್ತಾರ. ಅಂದ್ರೆ ನಾವು ಸಿನಿಮಾ ಅಂದ ತಕ್ಷಣ ನಮ್ಮ ನಾಟಕದಲ್ಲಿ ಆಕ್ಟಿಂಗ್ ಬೇರೆ ಆಗುತ್ತೆ, ಸಿನಿಮಾದಲ್ಲಿ ಬೇರೆ ಆಗುತ್ತೆ. ಅವರು ನಮ್ಗೆ ಹೇಳ್ಕೊಡ್ತಿದ್ರು, ಮಗ ಹಂಗಲ್ಲ ಮಗ, ಹಿಂಗ್ ಮಾಡು, ಅಂದ್ರ ಈ ತರ ಮಾಡು, ಆಕ್ಷನ್ ಮಾಡು, ಎಕ್ಸ್ಪ್ರೆಷನ್ ಕೊಡ ಅಂತೆಲ್ಲ ಹೇಳ್ತಿದ್ರು. ಅವರಿಂದ ಒಂದಿಟ್ಟು ಕಲ್ತಿದ್ದೀನಿ ಸರ್ ನಾನು ಆಕ್ಟಿಂಗ್ ಬಗ್ಗೆ ಆಗ್ಲಿ. ಮತ್ತೆ ಪುನೀತ್ ಶೆಟ್ಟಿ ಅಂತ, ಅಂದ್ರ ನಾವ್ 1 ತಿಂಗಳ ಹಿಂದೆ ರಿಹರ್ಸಲ್ ಮಾಡಿದ್ವಿ ನಾವು. ಅಂದ್ರೆ ಹೆಬ್ಬುಲಿ ಕಟ್ ಶೂಟಿಂಗ್ ಹೋಗ್ಲಿಕ್ಕೆ ಮುಂಚೆ ರಿಹರ್ಸಲ್ ಮಾಡಿದ್ವಿ. ಅರೆ ಇಡೀ ಸ್ಕ್ರಿಪ್ಟನ ಅವರೇ ನಮ್ಗ ತಿದ್ದಿ ಹಿಂಗ್ ಮಾಡ್ಬೇಕು ರಿಹರ್ಸಲ್ ಎಲ್ಲ ಮಾಡಿಸಿದ್ದು ಪುನೀತ್ ಶೆಟ್ಟಿ. ಅವರಿಂದಾಗೂ ನಾ ಭಾಳ ಕಲ್ತಿದ್ದೀನಿ ನಾನು. ಏನ ಅಂದ್ರ ನಾನು ಮನೆ ಬಿಟ್ಟು ಹೋದಾಗ ಕುಂತ ಅದು ಒಂದ್ ಕಣ್ಣಾಗ ಅಷ್ಟ ಒಂದ ಕಣ್ಣ ನೀರ್ ಬರ್ಸ್ತಾರ ಅವ್ರು. ಅದು ಮಾಡೋದೈತಿ ಬಹಳ ಕಷ್ಟ. ಒಂದ್ ಎರಡ್ ಕಣ್ಣಲ್ಲಿ ಬರ್ಸ್ಬೇಕಂದ್ರೆ ಒಂದು ಕಣ್ಣಲ್ಲಿ ಏನ್ ಎಮೋಷನಲ್ ಕೊಡ್ತಾರೆ ಅಂದ್ರೆ ಸರ್ ಅವ್ರು ಸಹ ನನಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ. ಒಬ್ಬ ಆಕ್ಟರ್ ಆಗಿದ್ರೆ, ಒಬ್ಬ ನಾಯಕ ನಟ ಆಗಿರ್ಬೋದು, ಒಬ್ಬ ಆರ್ಟಿಸ್ಟ್ಗೆ ಸಿನಿಮಾ ದೊಡ್ಡ ಸ್ಕ್ರೀನ್ ಮೇಲೆ ತೋರಿಸ್ಕೋಬೇಕು ಅನ್ನೋದಂಥದ್ದಿದ್ದರೆ
ನಾಟಕ ಬುನಾದಿ ಆದರೆ ತುಂಬ ಚೆನ್ನಾಗಿರುತ್ತೆ. ಸರ್ ನಾವು ಸಿನಿಮಾಕ್ಕೆ ಬರ್ಬೇಕಂತಂದ್ರೆ ಅದರಿಂದ ನಾವೇನನ್ನು ಮಾಡ್ಕೊಬೇಕು, ಅಂದ್ರೆ ಏನನ್ನು ಕಲಿಬೇಕು. ಮತ್ತು ಥಿಯೇಟ್ರಲ್ಲಿದ್ದು ಬಂದ್ರೆ ಈಸಿ ಆಗ್ಬಿಡ್ತು ಸರ್. ಅಂದ್ರೆ ಮಾಡಕ್ಕೆ ಆಮೇಲೆ ಕಷ್ಟ ಆಗಲ್ಲ. ಈಗ ಆ್ಯಕ್ಟಿಂಗ್ ಕಲಿಯಾರ್ದವ್ರು ಬಂದ್ಬಿಟ್ರೆ ಕಷ್ಟ ಆಗ್ಬಿಡ್ತು ಸರ್. ಮುಂದೆ ಏನು ಮಾಡ್ಬೇಕಂತ ಗೊತ್ತಲ್ಲ ಸರ್, ಕ್ಯಾಮ್ರಾ ಮುಂದೆ ಆಮೇಲೆ ಸ್ಟ್ರಕ್ ಆಗಿ ನಿಂತ್ಕೊಂಡ್ಬಿಟ್ರೆ ದೊಡ್ಡ ಸರ್ ಅದು. ಸೊ ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಬಂದ್ರೆ ಭಾಳ ಚಲೋ ಇರ್ತದೆ. ಅದು ನಿಮಗೆ ಸಪೋರ್ಟ್ ಆಯ್ತಾ ಅಂತ ಅನಿಸ್ತಾ ಇದೆ? ಹೌದೌದು, ತುಂಬ ಸಪೋರ್ಟ್ ಆಯ್ತು ಸರ್. ಯಾಕಂದ್ರೆ ನಾವು ಕಲ್ತು ಬಂದಿದ್ದು ಇನ್ನು ಅಲ್ಲೇನ ಟೇಕ್ ಮೇಲೆ ಟೇಕ್ ಅಂತೇನು ಹೋಗಿಲ್ಲ ಸರ್. ಅಂದ್ರೆ 2-3 ಟೇಕ್ ಒಳಗ ಟಕ್ 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 ಹೋಗ್ಬಿಟ್ಟು ಫೈನಲ್ ಮಾಡ್ಬಿಡ ಟೇಕ್ ಅಂತ ತೊಗೊಂಡಿಲ್ಲ. ಸೊ ಅಲ್ಲಿ ಕಲ್ತು ಬಂದ್ರೆ ಇಲ್ಲಿ ಈಸಿಯಾಗಿ ಆಗ್ಬಿಡುತ್ತಲ್ಲ. ಸೊ ಕಲ್ತು ಬರ್ಬೇಕು. ಇನ್ನು ನೀವು ನಾಟಕ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಅನ್ಸುತ್ತಾ ನಾನು ಫಿಲಿಮ್ಗೆ ಹೋಗ್ತೀನಪ್ಪ, ಒಂದು ಅವಕಾಶ ಸಿಗ್ಬೋದು ಅಂತೇಳಿ ಅನ್ಕೊಂಡಿದ್ರಾ ನೀವು ಥಿಯೇಟರ್ ಮಾಡೋ ಟೈಮಲ್ಲಿ? ಇಲ್ಲ ಸರ್, ಆ ಥರ ಏನೋ ಅನ್ಕೊಂಡಿದ್ದಿಲ್ಲ. ಒಟ್ಟ ಏನು ಇದರಲ್ಲಿ ಏನೋ ಮಾಡ್ಬೇಕು ಅನ್ನೋದು ಒಂದು ಕನಸು ಇತ್ತು. ಅಂದ್ರೆ ಅಷ್ಟು ಇಷ್ಟು ಬೇಗ ನಾನು ದೊಡ್ಡ ಸ್ಕ್ರೀನ್ ಮೇಲೆ ಬರುತ್ತೆ ಆಗುತ್ತನ್ನೋದು ಅನ್ಕೊಂಡಿದ್ದಿಲ್ಲ. ಅದು ಬೇಗ ಬಂದ್ಬಿಡ್ತು, ಬೇಗ ಬಂದ್ಬಿಟ್ಟೆ, ಬೇಗ ಕರ್ಕೊಂಡ್ಬಂದ್ಬಿಡ್ತು. ಈಗ ನೀವು ನಾಟಕಗಳನ್ನು ಹೊರತುಪಡಿಸಿ ಈಗ ಸಿನಿಮಾ ರಂಗದಲ್ಲೂ ಕೆಲಸ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ಫ್ಯಾಮಿಲಿಯ ಒಂದು ಸಪೋರ್ಟ್ ಕೂಡ ನಿಮಗೆ ಇದೆ. ಈಗ ಇನ್ನೂ ಚಿಕ್ಕ ವಯಸ್ಸಿದೆ. ಬರುವಂಥ ದಿನಗಳಲ್ಲಿ ಫುಲ್ ಡೆಡಿಕೇಟೆಡ್ ಆಗಿ ಸಿನಿಮಾಕ್ಕೆ ಸೀಮಿತವಾಗಿದ್ದೀರಾ. ಯಾವ ಒಂದು ದೊಡ್ಡ ಕನಸು, ಹೋಪ್ ನಿಮ್ಮಲ್ಲಿ ಕಾಡ್ತಾ ಇದೆ? ಅಂದರೆ ನಾನು ದೊಡ್ಡ ಸ್ಕ್ರೀನಲ್ಲಿ ನಾನು ಮಾಡ್ತಿರೋ ಅನ್ನೋಂಥ ಒಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಇದೆಯಾ? ಇನ್ನು ಅದು ಪ್ರತಿಯೊಬ್ಬ ಆ್ಯಕ್ಟ್ರಿಗೆ ಇದ್ದೇ ಇರುತ್ತೆ ಸರ್. ಆ ಕಾನ್ಫಿಡೆನ್ಸ್ ಯಾವತ್ತು ಕಡಿಮೆ ಆಗಲ್ಲ ಸರ್. ಅದು ಎಬ್ಬಲಿ ಕಟ್ ಮಾಡಿದ ತಕ್ಷಣ ನಾನು ನಿಂದ್ರಬಾರ್ದು ಸರ್. ಅಂದ್ರೆ ಇದಕ್ಕಿಂತ ಬೆಟ್ರ್, ಇದಕ್ಕಿಂತ ದೊಡ್ಡದಾಗಿ ಯಾವ್ದು ಮಾಡ್ಬೇಕು ಅದೊಂದು ಐತೆ ಸರ್. ಕಾನ್ಫಿಡೆನ್ಸ್ ಐತೆ, ಒಂದಿನ ಏನೋ ಒಂದು ಆಗುತ್ತೆ, ದೊಡ್ಡದಾಗಿ ಆಗುತ್ತೆ ಅನ್ನೋದೊಂದು ಭರವಸೆ ಐತೆ ಸರ್. ಆ ನಂಬಿಕೆ ಮೇಲೆ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಗ್ಲೇ ನೀವು ಹೇಳ್ತಾ ಇದ್ರಿ ನನಗೆ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ ಅಂತ. ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಹೋಗ್ತೀರಾ? ಸರ್, ಅಲ್ಲೇ ನಟರಂಗದಲ್ಲೇ ಅಂದ್ರೆ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅಭಿ ಸರ್ ಅಂತಿದ್ರು, ಅಭಿ ಮಾಸ್ಟರ್ ಅಂತ. ಅವ್ರಿಗೆ ಅಸಿಸ್ಟೆಂಟ್ ಆಗಿ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ತಿದ್ದೆ. ಅವರು ದೊಡ್ಡವ್ರಿಗೆ ಮಾಡ್ತಿದ್ರು, ನಾ ಚಿಕ್ಕವ್ರಿಗೆ ಮಾಡ್ತಿದ್ದೆ, ಕೊರಿಯೋಗ್ರಾಫಿ. ಹಂಗಾಗಿ ಡ್ಯಾನ್ಸ್ ಅದ್ರ ಸ್ವಲ್ಪ ಒಬ್ಬ ನಾಯಕ ನಟನಿಗೆ ಡ್ಯಾನ್ಸ್ ಕೂಡ ವೀಕ್ಷಕರ ಏನ್ ಬೇಕು ಒಬ್ಬ ಕಲಾವಿದರಿಗೆ, ಅದು ನನ್ನಲ್ಲಿ ಐತೆ ಸರ್. ಈಗ ಒಬ್ಬ ಡೈರೆಕ್ಟರ್ ಬರ್ತಾರೆ ನಿಮ್ಮ ಹತ್ರ, ಬಂದು ನನಗೆ ಈ ಕ್ಯಾರೆಕ್ಟರ್ ಬೇಕಪ್ಪ, ಈ ಕ್ಯಾರೆಕ್ಟರ್ಗೆ ನೀನು ಸೂಟ್ ಆಗಿದೆಯಾ, ನೀನು ಇದನ್ನು ನಿನ್ನಲ್ಲಿ ಬದಲಾವಣೆ ಮಾಡ್ಕೋ, ಅದಕ್ಕೆ ರೆಡಿ ಆಗು ಅಂತ ಹೇಳಿದಾಗ ನೀವು? ಹೌದೌದು, ಆಗ್ಬೇಕು, ರೆಡಿ ಆಗ್ಬೇಕು ಸರ್. ಯಾಕಂತಂದ್ರೆ ಆ ಕ್ಯಾರೆಕ್ಟರ್ ಆ ಥರ ಬೇಕಂತಂದ್ರೆ ನಾವು ಪ್ರಿಪೇರ್ ಆಗ್ಬೇಕು. ಆ ಕ್ಯಾರೆಕ್ಟ್ರಿಗೆ, ಆ ಕ್ಯಾರೆಕ್ಟರ್ ಬದಲಾವಣೆ ಆಗ್ಬೇಕು, ಆ ಕ್ಯಾರೆಕ್ಟರ್ ನಾವು ಅನುಭವಿಸ್ಬೇಕು. ಹೌದು. ಸೊ ಎಬ್ಬಲಿ ಕಟ್ಸಾನೆ ಹಂಗ ಆ ಕ್ಯಾರೆಕ್ಟರ್ ಹೇಳಿದಾಗ ಒಂದ್ ದಿವ್ಸ ಫುಟ್ಬಾತ್ ಅಲ್ಲಿ ಎಲ್ಲ ಅದೆಲ್ಲ ಅನುಭವಿಸಿ ಸರ್, ಅನುಭವಿಸಿ ಮಾಡಿರೋದಲ್ಲ. ಅಂದ್ರೆ ರಿಯಾಲಿಟಿ ಹೆಂಗಿರುತ್ತೆ ಅನ್ನೋದು ಅದನ್ನ ಅನುಭವಕ್ಕೆ ತಗೊಂಡು ಆಮೇಲೆ ಕ್ಯಾರೆಕ್ಟರ್ ಆಗಿ ಪರಿವರ್ತನೆ ಹೆಜ್ಜೆ ಹಾಕಿರೋ. ಸೊ ಬೇರೆ ಆದ್ರೆ ಅದೇ ಅವ್ರು ಏನ್ ಅನ್ಕೊಂಡ್ರೆ ಆ ಥರ ಮಾಡಬೇಕು ನಾವು. ಇನ್ನು ಈ ಎಬ್ಬುಲಿ ಕಟ್ಟ ಚಿತ್ರದಲ್ಲಿ ನಿಮಗೆ ನನಗೆ ಯಪ್ಪ ಏನು ಕ್ಯಾರೆಕ್ಟರ್ ಐತೆ ಗುರು, ಇದು ನನ್ನ ಕೈಲಿ ಇದು ಮಾಡೋಕ್ಕಾಗಲ್ಲ ಅನ್ನುವಂಥ ಸಿಚುವೇಶನ್? ಸ್ಟಾರ್ಟಿಂಗ್ ನನಗೆ ಹಂಗೆ ಅನ್ಸಿರೋದು. ಈ ಇಷ್ಟು ದೊಡ್ಡ ಸಿನಿಮಾನ ಕ್ಯಾರೆಕ್ಟರ್ ನಂಗೆ ಕೊಟ್ಟು ಬಿಟ್ಟಾರಲ್ಲ, ಮಾಡ್ತೀನೋ ಇಲ್ಲೋ, ಅದು ಒಂದು ಅಂದ್ರೆ ನಾಟಕ ಬೇರೆ ಮಾಡ್ತಿದ್ವಿ, ಸಿನಿಮಾ ಅಂತಂದ್ರೆ ಬೇರೆ ತರ ಇರುತ್ತೆ, ಆಗುತ್ತೋ ಇಲ್ಲೋ ಅನ್ನೋದೊಂದು ಭಯ ಇತ್ತು ಸರ. ನನಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ, ಡೈರೆಕ್ಟರ್ ಸೆಲೆಕ್ಟ್ ಮಾಡ್ರಿ ಅಂದ ತಕ್ಷಣ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಇವ್ರು ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗೆ ಅವ್ರ ಆಯ್ಕೆ ಮಾಡ್ಯಾರ ಮಾಡ್ತೀವಿ ಬಿಡ, ಏನಾಗುತ್ತೆ ಆಗ್ಲಿ, ಮಾಡ್ತೀನಿ ಅನ್ನೋದು ಒಂದು ಧೈರ್ಯ ಇತ್ತು ಸರ್. ಸೊ ಅದು ಆಯ್ತು, ಮಾಡಿದೆ. ಆ ಒಂದು ಚಿತ್ರದಲ್ಲಿ ಹೆವಿ ಡಿಫಿಕಲ್ಟ್ ಅಂದ್ರೆ ಸೀನ್, ಆ ದೃಶ್ಯ ಅನ್ಸಿದೆಯಾ ನನಗೆ, ಅಪ್ಪ ಈ ಸೀನ್ ಬೇಡ ಗುರು, ಇದನ್ನ ಬಿಟ್ಟು ಬೇರೆದ್ ಮಾಡ್ಬಿಡೋಣ, ಇದನ್ನ ಕಟ್ ಮಾಡೋಣ ಅನ್ನೋ ಸೀನ್ ಮಾಡೋಣ ಅಂತ ಆ ಥರ ಏನು ಅನ್ಸಿಲ್ಲ. 2 ಸೀನ್ ಚಾಲೆಂಜ್ ಇತ್ತು ನನಗೆ, 2 ಸೀನ್ಸ್. ಒಂದು ಸೀನ್ಸ್ ಅದ ಅಂದ ಇದಕ್ಕೂ ಇಮೇಜಿನೇಷನ್ಗೆ ಹೋಗ್ತದೆ. ಆ ರೇಖಾ ಬಂದು ಕೈ ಹಿಡಿದು ಆ ಲವ್ ಫೀಲ್ ಇತ್ತು. ಆಕ್ಚುಲಿ ಆ ಲವ್ ಫೀಲ್ ನನಗೆ ಬಂದಿಲ್ಲ, ಅಂದ್ರೆ ಅದು ಅನುಭವಿಸಿಲ್ಲ. ಅದು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿತ್ತು ಅಂದ್ರೆ ಸರ್, ನನಗೆ ಅಷ್ಟು ಕಷ್ಟ ಆಗ್ಬಿಟ್ಟು ಯಾವಾಗ ಮುಗಿತು ಅನ್ಸಿಬಿಟ್ಟಿತ್ತು. ಅಂದ್ರೆ ಆ ಫೀಲ್ ಕೊಡಕ್ ಬರುತ್ತೆ, ಆ ಲವ್ ಫೀಲ್ ಬರೋವಲ್ತು. ಸೊ ಕಷ್ಟಪಟ್ಟು ಏನೋ ಒಂದು ಮಾಡಿಸಿದ್ರೆ ಮಾಡಿದೆ. ಅದಾಗಿಂದ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಸೀನ್ ಇತ್ತು,
ಅದು ಹೆವಿ ಚಾಲೆಂಜ್ ಸರ್. ಇಷ್ಟೇನ್ ಮಾಡಿದೀನಿ ನೋಡು, ಅದ್ರಕ್ಕಿನ ಇದು ಬೇರೆ ತರ ಇದೆ. ಇದು ಮಾಡಬೇಕಿದು, ಅಷ್ಟು ಡಿಫಿಕಲ್ಟ್ ಇದೆ, ಅಷ್ಟು ಕಷ್ಟ ಇದೆ. ಮಾಡಬೇಕದು. ಅದು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿತ್ತು ಸರ್. ಅಂದ್ರೆ ಇವ್ರು ಅಭಿಸರ್ ಅಂತ ಇದ್ರು ಅಸಿಸ್ಟೆಂಟ್. ಅವ್ರು ಹೆಂಗ್ ಮಾಡ್ಸಿದ್ರು ಅಂತಂದ್ರ ಮುಂದೆ ನಿಂತು ಮಾಡ್ಸಿದ್ರು ಸರ್. ಅವ್ರು ಬರ್ಬೇಕು ಮಗ, ಅದು ಮಾಡ್ಬೇಕು ಅಂದ್ರೆ ಅದು ನಾನು ಅದೇ ಟೇಕ್ ಮೇಲೆ ಟೇಕ್ ತಗೊಂಡಿರೋದು ಅನ್ಸಿದ್ರೆ ಅದೇ ಅನ್ಕೊಂಡಿದೀನಿ ನಾನು. ಟೇಕ್ ಮೇಲೆ ಟೇಕ್ ಅಂದ್ರೆ ಅದೇ ಅವ್ರು ಮಾಡ್ಸಿದ್ರು ಸರ್. ಅವರು ಕಷ್ಟಪಟ್ಟು ಮಾಡ್ಸಿದ್ರು, ಮಾಡಿದೆ. ಬಟ್ ಏನೋ ಬೇಕಂತಿದ್ರು ಅವರು. ಸೊ ಅವ್ರಿಗೆ ತೃಪ್ತಿ ಕೊಟ್ಟಿದೀನಿ ಅಂತ ಅನ್ಕೊಂಡಿದ್ದೆ. ಅವ್ರಿಗೆ ತೃಪ್ತಿ ಆಯ್ತು. ಸ್ಕ್ರೀನ್ ಮೇಲೆ ಚೆನ್ನಾಗಿ ಅದು ಒಂದು ಚಾಲೆಂಜ್ ಇತ್ತು. ಅದು ಆಕ್ಚುಲಿ ಮಾಡಿ 4 ಜನ ಕಣ್ಣಾಗ ನೀರು ಬರ್ಸಿದ್ಮೇಲೆ ಗೊತ್ತಾಯ್ತು, ಅದು ಮಾಡಿದೀನಿ ನಾನು, ನೋಡೋರಿಗೆ ಟಚ್ ಆಗೈತಿ ಅಂತ ಅವಾಗ ಅನಿಸಿದ್ದ. ಇನ್ನು ನಿಮ್ಮ ಚಿತ್ರದ ತಾಯಿ ಕ್ಯಾರೆಕ್ಟರ್ ಇದೆಯಲ್ಲ, ಉಮಾವೈಜಿ, ಬಹಳ ಚೆನ್ನಾಗಿ ಮಾಡಿ. ಅವ್ರ ಜೊತೆ ಮಾಡುವಂತದ್ದು ಏನಿದೆಯಲ್ಲ, ಮೊದಲು ಥಿಯೇಟರ್ ಇಂದ ಬಂದಿರ್ಬೋದು. ಥಿಯೇಟರ್ ಅವರು ಕನ್ನಡಕ್ಕೆ ಹೋಗಿಲ್ಲ. ಹೌದೌದು, ಸಿಂಗರ್ ಅವರು. ಹೌದು, ಅದಾಗಿ ತೆಲುಗುದಲ್ಲಿ ಸಿನಿಮಾ ಮಾಡಿದ್ರು. ಜೊತೆ ಕೆಲಸ ಮಾಡೋದಿದೆಯಲ್ಲ, ಅದು ಎಸ್ಪೆಷಲಿ ಇಡೀ ಹೋಲ್ ಚಿತ್ರ ನಿಮ್ಮಿಬ್ಬರದೇ ಇರಲ್ಲ. ಕನ್ವರ್ಸೇಷನ್ ಆಗಿರ್ಬೋದು, ಎಲ್ಲ ಮಾಡುವಂತ ಇಡೀ ಚಿತ್ರ ನೀವಿಬ್ಬರೇ ತಗೊಂಡು ಹೋಗೋಣ. ಅವ್ರ ಜೊತೆ ಮಾಡಿದಂತ ಅನುಭವ ಅವ್ರಿಗೆ ಹೆಂಗಾಗ್ಬಿಟ್ಟಿದ್ದೆ ಅಂದ್ರೆ ಸರ್, ನಮ್ ಮಗದ ತರ ಆಗ್ಬಿಟ್ಟಿದ್ದೆ. ಆ ಸಿನಿಮಾ ಕ್ಯಾರೆಕ್ಟರ್ ಬಿಟ್ಟು ಹೊರಗಿನದಕ್ಕ ಮಗದ ತರ ಆಗ್ಬಿಟ್ಟಿದ್ದೆ. ಅಂದ್ರ ಅವ್ರ ಎಲ್ಲೇನಿರ್ಲಿ ಯಾವ ಬೇ ಅಂತ ಕೂಗಿ ಬಿಡ, ಯಾವ ಬೇ ಐತ್ ಬಾರ ಬೇ ಮಾಡಂತ ಬಾರ, ಆ ತರ ಬಾಂಡಿಂಗ್. ಅವ್ರು ನನ್ನ ಮಗ ಅಂತಿದ್ರು, ಆ ತರ ಬಾಂಡಿಂಗ್ ಹೋಗ್ಬಿಟ್ಟಿತ್ತು. ಅವರು ಭಾರಿ ಆಕ್ಟರ್ ಸರ್. ಅವರು ನೋಡಿರ್ತೀರಿ ಲಾಸ್ಟ್ ಯಾವ ತರ ಮಾಡಿದ್ರು. ಬಟ್ ಆ ಮುದ್ದತೆ ಅವ್ರ ಹತ್ರ ಬಾಳ ಚಂದ ಇತ್ತು ಸರ್. ಅವ್ರ ತಾಯಿ ಮಗ ತರ ಆಗ್ಬಿಟ್ಟಿದ್ವಿ ನಾವು ಸೆಟ್ ಒಳಗ. ಅಷ್ಟು ಹಿಂಸೆ ಕೊಡ್ತಿದ್ದೆ. ಆ ಚಿತ್ರ ನಿಮ್ಮ ಬಾಂಡಿಂಗು ಮತ್ತೆ ಆಮೇಲೆ ರಿಯಾಲಿಟಿ ಎರಡನ್ನೂ ಕ್ಯಾರಿ ಮಾಡ್ಕೊಂಡು ಫೀಲಿಂಗ್. ಇನ್ನು ನಿಮ್ಮ ಫ್ರೆಂಡ್ ಕ್ಯಾರೆಕ್ಟರ್ ರಫೀಕ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಅವರು ರಿಯಲ್ ಹೆಸರು ಪುನೀತ್ ಶೆಟ್ಟಿ. ಅಂದ್ರೆ ಒರಿಜಿನಲ್ ಹೆಸರು ಪುನೀತ್ ಶೆಟ್ಟಿ, ಕ್ಯಾರೆಕ್ಟರ್ ಅಲ್ಲಿ ರಫೀಕ್. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಚಲೋ ಮಾಡಿದ್ರು ಸರ್. ಅವರು ಬೇರೆ ಸಿನಿಮಾ ಎಲ್ಲ ಮಾಡಿದ್ರಂತೆ, ಅಷ್ಟು ರೀಚ್ ಆಗಿಲ್ಲ. ಬಟ್ ಹೆಬ್ಬುಲಿ ಕಟ್ ಅಂತ ಬಂದಾಗ ಒಂದ್ ಸ್ವಲ್ಪ ಲೀಡ್ ಕ್ಯಾರೆಕ್ಟರ್ ಅಲ್ವಾ. ಇನ್ನು ನಿಮ್ಮ ಚಿತ್ರತಂಡ ಜೊತೆಗಿದೆಯಾ? ಯಾವಾಗಾದ್ರೂ ಸೇರ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಾ? ಫೋನ್ಯಾಗೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಇದೀವಿ. ಯಾರು ಇನ್ನ ಸೇರಿಲ್ಲ, ಆದಷ್ಟು ಗೆಟ್ ಟುಗೆದರ್ ಆಗ್ಬೇಕು. ಅದ ಬಾಳ ಜುಲೈ 4th ಇವತ್ತಿಗೆ 1 ವರ್ಷ ಆಯ್ತು ನಮ್ ಸಿನಿಮಾ ರಿಲೀಸ್ ಆಗಿ. ಜುಲೈ 4th ಅನ್ಎಕ್ಸ್ಪೆಕ್ಟೆಡ್ಲಿ ವೆರಿ ಗುಡ್. 1 ವರ್ಷ ಆಯ್ತು, ಯಾರು ಸೇರಿಲ್ಲ. ಮಾತಾಡಿ ಮೀಟ್ ಆಗೋದಂತ ಒಂದ್ ಹೇಳ್ತೀನಿ. ಕೋಇನ್ಸಿಡೆಂಟ್ ನಿಜವಾಗ್ಲೂ ಬಾರಿ ಚೆನ್ನಾಗಿ. 4th ಅಂದ್ರೆ ಇವತ್ತಿಗೆ 1 ವರ್ಷ. ಇವತ್ತಿಗೆ 1 ವರ್ಷ ರಿಲೀಸ್ ಆಗಿ 1 ವರ್ಷ ನಂತರ ತಿರ್ಗಾ ಮತ್ತೆ ಅವತ್ತೇ ದಿನ ಇಂಟರ್ವ್ಯೂ. ಸೂಪರ್, ಬಹಳ ಖುಷಿ ಆಯ್ತು. ಹೌದೌದು, ಆಕ್ಚುಲಿ ತಲೆ ಬಂದಿದ್ದಿಲ್ಲ ಇಷ್ಟ. ಬಟ್ ಈ ಜುಲೈ 4th ಅಂದ್ಮೇಲೆ ಇವತ್ತು ಜುಲೈ 4th ಅಲ್ವತ್ತ ಅನಿಸ್ತು. ನಿಮ್ ಟೀಮ್ ಅವ್ರು ಯಾರು ನೆನಪು ಮಾಡಿಲ್ಲ ಇವತ್ತು ಜುಲೈ 4th 1 ವರ್ಷ ಆಯ್ತು ಅಂತ? ಯಾರು ನೆನಪು ಆಗಿಲ್ಲ, ನಾನೇ ನೆನಪು ಮಾಡ್ತೀನಿ. ಗ್ರೂಪ್ ನಲ್ಲಿ ಮೆಸೇಜ್ ಆಗ್ತೀನಿ. ಸೂಪರ್. 1 ವರ್ಷದ ನಂತರ ಮತ್ತೆ ಆದ್ಮೇಲೆ ಸೂಪರ್ ಚೆನ್ನಾಗೈತೆ. ಹಂಗಿದ್ರೆ ನಾಯಕ ನಟಿ ಪುಟ್ಟಿ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅವ್ರ ಬಗ್ಗೆ ಹೇಳೋದಾದ್ರೆ? ಅವ್ರ ಬಗ್ಗೆ ಅವ್ರು ಹೆಂಗಂದ್ರೆ ಸರ್, ಜಾಸ್ತಿ ಮಾತಾಡಿದ್ರೆ ಯಾರ ಜೋಡಿ ಊಟ ಮಾಡಿದೆ ಆರಾಮದಿ ಇಷ್ಟ, ಜಾಸ್ತಿ ಯಾರ ಜೋಡಿ ಮಾತಾಡು. ಅಂದ್ರೆ ನಾನು ಸೆಟ್ ಒಳಗೆಲ್ಲ ಅಷ್ಟು ಅವ್ರ ನಂದೇನು ಬಾಂಡಿಂಗ್ ಇದ್ದಿದ್ದಿಲ್ಲ. ಪ್ರಮೋಷನ್ ಅಂತ ಯಾವ ಟೈಮ್ ಬಂತ ಅವಾಗ ಸ್ವಲ್ಪ ಅವ್ರ ಜೊತೆ ಆಗಿರೋದಾಗಿ ಟೈಮ್ ಸ್ಪೆಂಡ್ ಮಾಡೋದಾಗಿ ಅವಾಗ ಅವ್ರ ಜೋಡಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು. ಅವಾಗ ಅವ್ರ ಜೋಡಿ ಈಗ ಕ್ಯಾರೆಕ್ಟರ್ ಅಂತೇಳಿ ಬಂದಾಗ, ನೀವು ಶೂಟಿಂಗ್ ಮಾಡೋ ಟೈಮಲ್ಲಿ ಜೊತೆಗಿದ್ದು, ಅಂದ್ರೆ ನಿಮ್ ಕ್ಯಾರೆಕ್ಟರ್ ಇದ್ದಾಗ ನೀವು ಮಾತಾಡಿರೋದು, ಅವ್ರ ಕ್ಯಾರೆಕ್ಟರ್ ಇದ್ದಾಗ ಅವ್ರು ಮಾತಾಡೋದು, ಅಪೋಸಿಟ್ ಇರ್ತೀವಿ. ಬಟ್ ಕಮ್ಯುನಿಕೇಶನ್ ಅದಿರ್ಲಿ. ಸ್ಟಾರ್ಟಿಂಗ್ ಬಂದಾಗಲ್ಲ ಅದೊಂದು ಭಯ, ನಂಬ್ಕೊಂಡ್ಬಿಡ್ತಾರೋ ಮಾತಾಡ್ಸಿದ್ಮೇಲೆ ಅಂತೇಳಿ ಅದೊಂದು ಗಿಲ್ಟ್ ಇರ್ತ. ಅದು ಬರ್ತಾ ಫ್ರೆಂಡ್ ಆದ್ವಿ. ಇನ್ನು ಹೋಲ್ ಚಿತ್ರ
ಅಂದ್ರೆ ನೀವು ಹೇಳಿದ್ದು ನನಗೆ ಏನಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು July 4th ಸೇರಿದ್ದೀವಿ. ಜೊತೆಗೆ ಇಡೀ ಆ ಒಂದು ಚಿತ್ರದ ಮತ್ತೆ ನೆನಪು. ಹೌದೌದು, ಸೂಪರ್ ಚೆನ್ನಾಗಿ ಅದನ್ನ ಮತ್ತೆ ಇಂಟರ್ವ್ಯೂ ಅದ್ರ ಟೀಮ್ ಎಲ್ಲ ಸೇರಿ ಇಂಟರ್ವ್ಯೂ ಮಾಡಿದ್ರೆ ಭಾಳ ಚಲೋ ಇರ್ತಲ್ಲ ಅಂತ ಈಗೊಂದು ಅದೊಂದು ಅನಿಸ್ತಾ ಇದೆ. ಮಾಡ್ಬೋದಿತ್ತು, ನಮಗೂ ಗೊತ್ತಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೊಬ್ರು ಸಿಕ್ಕಿದ್ರಲ್ಲ ಸಾಕು. ಇನ್ನೊಂದ್ಸರಿ ಮಾಡೋಣ, ನಮ್ ಡೈರೆಕ್ಟರ್ ಜೋಡಿ ಮಾತಾಡಿ ಮಾಡೋಣ ಈ ಜುಲೈ ತಿಂಗಳಲ್ಲಿ ಮಾಡೋಣ. ಜೊತೆಗೆ ಆಮೇಲೆ ಇಡೀ ಒಂದು ಹೋಲ್ ಚಿತ್ರತಂಡದ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಸೇರುವಂಥದ್ದಾಗಿರ್ಬೋದು, ಮಾತಾಡುವಂಥದ್ದು ರಿಯಲಿ ಒಂದು ಹ್ಯಾಪಿ ಮೂಮೆಂಟ್ ಅಂತ. ಅಂದ್ರೆ ನಂಗೆ ನನ್ನ ಫಸ್ಟ್ ನನ್ನ ಫ್ಯಾಮಿಲಿ ಕುಟುಂಬ ಆದ್ರೂ ಒಂದೇ ಕುಟುಂಬ, ಸೆಕೆಂಡ್ ಕುಟುಂಬ ನಂಗೆ ಹೆಬ್ಬುಲಿ ಕಟ್ಟಿ. ಯಾಕಂದ್ರೆ ನನ್ನ ಅಷ್ಟು ಕೇರ್ ಮಾಡ್ತಿದ್ರು, ಅಷ್ಟು ಪ್ರೀತಿ ತೋರಿಸ್ತಿದ್ರು. ಯಾವುದೇ ಇಲ್ಲ ಅಂತ ಇದು ಬೇಕಂತಂದ್ರೆ ತಂದು ಕೊಡ್ತಿದ್ರು. ನನಗೆ ಇದಾಗಿಲ್ಲ, ನನಗೇನೋ ಒಂದು ಬೇಕು, ನನಗೆ ಕಂಫರ್ಟ್ ಅಲ್ಲ ಅಂತಂದ್ರೆ ಅದ್ ಮಾಡ್ತಿದ್ರು. ಅಂದ್ರೆ ಈ ಸೆಟ್ಟಲ್ಲೆಲ್ಲ ಡಿಮ್ಯಾಂಡ್ ಮಾಡ್ತಿದ್ರ, ನಾನು ಹೀರೋ ಸರ್ ನಾ ಹೀರೋ ಸುಮ್ಮನೆ ಒಂದು ಅಂದ್ರೆ ರಿಯಾಕ್ಷನ್ ಇದೆ, ಈ ತರ ರಿಯಾಕ್ಷನ್. ಅಂದ್ರೆ ಸೂರ್ಯ ಸರ್ ಅಂತಿದ್ದಾರೆ, ಅವ್ರ ಹತ್ರ ತುಂಬಾ ಏನ್ ಸರ್ ಹೀರೋ ಒಂದ್ ಚೇರ್ ಇಲ್ಲ ಏನಿಲ್ಲ ಏನ್ ಹಿಂಗ್ ಮಾಡಿ ಅಂತ ಹೇಳಿ ರಿಯಾಕ್ಷನ್. ಅಂದ್ರೆ ಇನ್ನೊಂದು ಅದೇನ್ ಅಂತ ಅಂದ್ರೆ ಅವಳಿಗೆ ಐಸ್ ಕ್ರೀಮ್, ಬಿರಿಯಾನಿ ಅಷ್ಟೆಲ್ಲ ಬರ್ತಿತ್ತು. ನಮ್ಗ ಬರೀ ಅನ್ನ ಸಾಂಬಾರು, ಚಪಾತಿ ಈ ತರ ವೆಜ್ ನಾನ್ ವೆಜ್ ಹೇಳಾರ ಸರ್. ಅವ್ರು ಐಸ್ ಕ್ರೀಮ್ ತಿಂದ್ವ ಹಂಗೆಲ್ಲ ಹೇಳಾರ. ಹಿಂದಡಿ ನಾವ್ ಅವ್ರ ಕೊಡಿ ಜಗಳ ಆಡಾರ. ಏನ್ ಸರ್ ನೀವ್ ಅಲ್ಲಿ ನೋಡ್ರಿ ಐಸ್ ಕ್ರೀಮ್ ಕೊಡ್ಸ್ರಿ, ನಮ್ ನೋಡ್ರಿ ಅನ್ನ ಸಾಂಬಾರ್ ತಿನ್ಸಾಯ್ತ್ರಿ, ನ್ಯಾಯ ಅನ್ಸರ್ ಇದ ಚಿಕ್ಕನ್ ತಿನ್ಸ್ಬೇಕಂದ್ರೆ ತಿನ್ಸ್ಬೇಕು. ಆ ತರ ಎಲ್ಲ ಸೂರ್ಯ ಸರ್ ಅವ್ರ ತಲೆ ಬಾಳ ತಮಾಷೆ ಮಾಡಿದ್ವಿ. ಮತ್ತೆ ನಮ್ಮ DOP ದೀಪಕ್ ಸರ್ ಬಗ್ಗೆ ಅವರಿಂದಾಗೂ ನಾವು ಕಲಿಯೋದು ಭಾಳ ಐತೆ ಸರ್. ಆ ಸ್ಕ್ರೀನ್ ಪ್ಲೇ ಆಗಲಿ, ಆ ಕ್ಯಾಮ್ರಾ ವರ್ಕ್ ಆಗಲಿ, ಅಷ್ಟು ಚಂದ ನನ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಬಟ್ ನಾನು ಸೆಲೆಕ್ಟ್ ಆಗಕ್ಕೂ ಅವ್ರಿಗೂ ಕಾರಣ. ಯಾಕಂದ್ರೆ ಆಡಿಷನ್ ಮಾಡಕ್ ಬಂದಾಗ ಭೀಮ್ರಾವ್ ಸರ್, ದೀಪಕ್ ಸರ್, ಅಭಿ ಸರ್ ಮೂವರು ಬಂದಿದ್ರು. ಅವರು ನನ್ನ ಆಕ್ಟಿಂಗ್ ನೋಡಿ ಮಾಡಿಸಿ, ಇಲ್ಲ ಈ ಹುಡುಗ ಮಾಡ್ತಾನ, ಈ ಹುಡುಗನ ಹಾಕೋಣ ಅಂತೆಲ್ಲ ಮಾತಾಡಿ ಎಲ್ಲ ಚರ್ಚೆ ಟೀಮ್ ನಲ್ಲಿ ಸೂಟ್ ಆಗ್ತಾನಂತ ಅವ್ರಿಗೂ ನನ್ನ ಸೆಲೆಕ್ಟ್ ಮಾಡೋದು. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ನೀವು ಆಡಿಷನ್ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದಂತ ಡೈಲಾಗ್ ಏನಾದ್ರು ನೆನಪಿದ್ಯಾ? ಆಡಿಷನ್ ಕೊಟ್ಟ ಸಂದರ್ಭದಲ್ಲಿ ನೆನಪಿಲ್ಲ ಸರ್. ಅದ್ರ ಮುಳುಗಿದಾಗ ಎಲ್ಲ ನಾವು ಅಲ್ಲಿ ಸ್ಕ್ರಿಪ್ಟ್ ನೋಡ್ಬೇಕಾದ್ರೆ ಆ ಡೈಲಾಗ್ ನೋಡಿರಲ್ಲ, ಆಕ್ಚುಲಿ ಆ ಕಾನ್ಸೆಪ್ಟ್ ನೋಡ್ಕೊಂಡಿರ್ತೀವಿ. ಆ ಕಾನ್ಸೆಪ್ಟ್ ಏನಿರ್ತ ಅದ್ರ ಮೇಲೆ ನಮ್ಗೆ ಏನ್ ಒಂದ್ ಡೈಲಾಗ್ ಬರ್ತಾ ಏನ್ ಬರ್ತಾ ಅದು ಹೊಡೆದ್ಬಿಡ. ಅದ ಸ್ವಲ್ಪ ಒಂದೆರಡು ಎತ್ಕೊಂಡಿರ್ತೀವಿ, ಉಳ್ಕಿದ್ ನಮ್ಗೆ ಏನ್ ಅನ್ಸುತ್ತೆ ಅದ ಹೊಡೆದ್ಬಿಡೋದು. ಆ ತರ ಮಾಡಿರೋದು ಅದು ಆಡಿಷನ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಮುಂದೆ ಒಂದಿಷ್ಟು ಸಿನಿಮಾಗಳು ವರ್ಕ್ ನಡೀತಿದೆ. ಅದಾಗಿಂದ ನಮ್ದ ಒಂದ್ ದಿವ್ಸ ನಡೀತಿದೆ. ನಿಮ್ಮ ಟೀಮ್ ಇದೆಯಾ? ನೀವು ಅಂದ್ರೆ ಫಿಲ್ಮಿ ನಮ್ಮದೊಂದು ಟೀಮ್ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರ್ತ ಅನ್ಕೊಂಡಿದೀನಿ, ಗುಂಗುರು ಅಂತ ಒಂದು ಚಾನೆಲ್ ಇದೆ. ಕಾಮಿಡಿ ಕಿಲಾಡಿ ಉಮೇಶ್ ಕಿನ್ನ, ಮಾತೇಶ್ ಕರ್ಮಣ್ಣ ಕಾಮಿಡಿ ಕಿಲಾಡಿ, ಸಾಗರ್ ಹಿರೇಮಠ ಅಂತ, ಅಭಿಷೇಕ್ ಎನ್ನಾರ್ ಅಂತ ಅವರು ಡ್ಯಾನ್ಸ್ ಮಾಸ್ಟರ್, ಪ್ರಜ್ವಲ್ ಶೆಟ್ಟಿ ಅಂತ ಅವರು ಸೆಟ್ ವರ್ಕ್, ಈ ಉಲ್ಲಾಸ್ ಅಂತ ಜಾಯ್ನ್ ಆಗಿದೆ. ಉಲ್ಲಾಸ್ ನಮ್ದೊಂದು ಸರ್ಕಲ್ ಇದೆ ಸರ್. ಆ ಸರ್ಕಲ್ ಅಲ್ಲಿ ಒಂದು ಏನೋ ಒಂದು ಉತ್ತರ ಕರ್ನಾಟಕದ ಒಂದು ಸಿನಿಮಾ ರೆಡಿ ಇದೆ. ಒಂದಿವ್ಸ ಪ್ರಾಬ್ಲಮ್ಗಳ ಸಂಬಂಧ ನಿಂತಿದೆ. ಸೊ ಅದು ಒಂದಿನ ಮುಂದುವರಿಯುತ್ತೆ ಅನ್ಕೊಂಡು. ಈಗ ಅಂದ್ರೆ ನೀವು ಸಾಮಾನ್ಯವಾಗಿ ಎಲ್ಲ ಸಿನಿಮಾ ಫ್ರೆಂಡ್ಸ್ಗಳೆಲ್ಲ ಸೇರಿದಾಗ ಈ ಫಿಲಿಮ್ ಮಾಡಬೇಕು, ಈ ಕಾನ್ಸೆಪ್ಟ್ ಇದೆ, ಡಿಸ್ಕಷನ್ ಮಾಡೋಣ ಅಂತೇಳಿ ಕೂತು ಮಾತಾಡೋದು. ರಾತ್ರಿ ನಾಲ್ಕು ಗಂಟೆ ಮಾಡೋ ಕುಂತೆಲ್ಲ ಮಾತಾಡಿದ್ವಿ. ಒಂದ್ 3 ಸ್ಕ್ರಿಪ್ಟ್ ಇದೆ ಸರ್. ಅಂದ್ರೆ ಇಡ್ಡಿ ಎಲ್ಲ ವರ್ಕ್ ಮುಗಿದಿದೆ, ಶೂಟಿಗೆ ಹೋದಷ್ಟೇ. ಅಂದ್ರೆ ಅದ್ರಿಂದ ಏನೇನ ಪ್ರಾಬ್ಲಮ್ಸ್ ಇರ್ತಾವ, ಪ್ರೊಡ್ಯೂಸ್ ಆಗ್ಲಿ ಅವ್ರನ್ನ ಅಲ್ಲಿ ಹುಡ್ಕೋದಾಗ್ಲಿ. ಸೊ ಅದ್ರ ಸಂಬಂಧ ಒಂದ್ ಸ್ವಲ್ಪ ಇಟ್ಟಿದೆ. 3 ಕತೆ ಇದೆ ನಮ್ಮ ಟೀಮಲ್ಲೇ, 3 ಕತೆ ಇದೆ. ಸೊ ಅದನ್ನ ಮುಂದೊಂದಿನ ಮಾಡ್ಬೇಕಂದ್ರೆ ಆದಷ್ಟು ಬೇಗ. ಆಮೇಲೆ ಈ ಫಿಲ್ಮ್ದು ಮ್ಯೂಸಿಕ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ನವನೀಶ್ ಶರ್ಮಾ ಅಂತ. ಆಮೇಲೆ ಆ ಒಂದು ಸಾಂಗ್ ಹೌದು ಆಕ್ಚುಲಿ ನಮ್ಮ ಎಮೋಷನ್ ಹಂಗೆ ಇದೆ. ನಮ್ಮ ಸಿನಿಮಾಕ್ಕ ಆ ಮ್ಯೂಸಿಕ್ ಅನೇ ದೊಡ್ಡ ಇದು.
ಎಮೋಷನಲ್ ಹೌದೌದೌದು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಿಂಗ್ ಹಿಡಿದು ಸೆಳ್ಕೊಳೋದಾಗ್ಲಿ, ಆ ಸಾಂಗ್ BGM ಅಲ್ಲಿಂದ ಬ್ಯಾಕ್ಗ್ರೌಂಡ್ BGM ಅಲ್ಲಿ ಹೌದು ಅಷ್ಟು ಚಲೋ ಮಾಡ್ರಿ ಸರ್ ಅವರು. ಆ ಎಮೋಷನಲ್ ಆಗ್ಲಿ ಅಷ್ಟು ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿ ಸರ್. ನಮ್ ಇನ್ನು ಎಲ್ರು ಆಕ್ಚುಲಿ ಮ್ಯೂಸಿಕ್ ಬಗ್ಗೆ ಬಹಳ ಮಾತಾಡ್ತಾರೆ. ಮ್ಯೂಸಿಕ್ ಮಸ್ತ್ ಕೊಟ್ರ. ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಆ ನಿಮ್ಮ ತಾಯಿ ಮತ್ತೆ ನಡೆಯುವಂತ ಒಂದು ಕನ್ವರ್ಜೇಷನ್ ಅಲ್ಲಿ, ತಂದೆ ಕನ್ವರ್ಜೇಷನ್ ಅಲ್ಲಿ ವರ್ಷಗಳ ನಂತರ ಒಂದು ಕನ್ವರ್ಜೇಷನ್ ಡೈಲಾಗ್ ಹೇಳೋದಾದ್ರೆ ಯಾವ ಡೈಲಾಗ್ ಹೇಳಕ್ ಇಷ್ಟಪಡ್ತಾರೆ? ಅಂದ್ರೆ ಯಾವ ತರ ಅಂದ್ರೆ ಈಗ ಆಗ್ಲೇ ಹೇಳಿದ್ರಿ ಜುಲೈ 4ಕ್ಕೆ 1 ವರ್ಷ ಆಯ್ತು ಅಂತೇಳಿ, ಆ ಒಂದು ಡೈಲಾಗನ್ನ ಮತ್ತೆ ನೆನೆಸ್ಕೋಬೋದಪ್ಪ ನಾನು ಅಂತ ಅಂದಾಗ ತಾಯಿ ಜೊತೆ ನಡೆಯುವಂತ ಒಂದು ಕನ್ವರ್ಜೇಷನ್, ಒಂದು ಡೈಲಾಗ್, ಹೋಗಬೇ ನನ್ಗೆ ಓದಕ್ ಹೋಗಲ್ಲ, ನಾನು ಇದಕ್ಕೆ ಹೋಗ್ತೀನಿ ನಾನು, ಆ ತರದ ಒಂದು ಡೈಲಾಗ್ ಯಾವ್ದಾದ್ರು ನೆನಪಿದ್ಯಾ? ಆಮೇಲೆ ಇವರು ಬಾರ್ಬರ್ ಅವ್ರ ಜೊತೆ ಮಾತಾಡೋದು, ನನಗೆ ಇದೇ 1 ವರ್ಷ ಆಗ್ಬಿಡ್ತಲ್ಲ ಸರ್ ಡೈಲಾಗ್ ಸ್ವಲ್ಪ ನೆನಪಾಗ್ಬಿಟ್ಟು. ಅದ ಸ್ಟಾರ್ಟಿಂಗ್ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಜಳಕ ಮಾಡಿಸ್ತಿರ್ತಾರ ಅವ್ರ, ಕಟಿಂಗ್ ಮಾಡ್ಸ ಅಂತೆಲ್ಲ ಬೈತಿರ್ತಾರ. ಇಲ್ಲ ನನ್ ಕೈಲಿ ಆಗಲ್ಲ, ಮಾಡ್ಸಲ್ಲ, ನಾನು ಇನ್ನು ಕೂಲ್ ಬಿಡ್ಬೇಕ, ನಾಳೆ ಮೌಲ ಬರ್ತಾನ ಕಟಿಂಗ್ ಮಾಡ್ಸ, ಇಲ್ಲ ನಾನ್ ಬೇರೆ ಕಡೆ ಚನ್ನನ್ ಅಂತೇಳಿ ಅದೆಷ್ಟು ದುಡ್ಡು ತಗೊಂತಾನಂತೆ ಗೊತ್ತೈತೇನ, ಏನಾಗ್ಲಿ ನಾನು ಮಾಡರ್ನ್ ಮೆನ್ಸ್ ಬ್ಯೂಟಿ ಪಾರ್ಲರ್ ನಾರಿ ಚನ್ನನ್ ಹತ್ರ ಕಟಿಂಗ್ ಮಾಡ್ತಾರೆ. ಅದ ಡೈಲಾಗ್ ಅವ್ರು. ಆ ಒಂದು ಸೀನಲ್ಲಿ ನೀವು ಕಟಿಂಗ್ ಮಾಡಿಸಿರ್ತೀರಲ್ಲ, ಆ ಕಟಿಂಗ್ ಮಾಡಿಸ್ಬೇಕು ಅನ್ನೋದೇ ಒಂದ್ ದೊಡ್ಡ ಇದು, ಒಂಥರ ಫೈಟಿಂಗ್ ಮಾಡೋದು. ಆ ಕಟಿಂಗ್ ಮಾಡಿಸ್ಬೇಕು ಅನ್ನೋದೇ ಜರ್ನಿ ಅದ್ರಲ್ಲಿ. ಕಟಿಂಗ್ ಮಾಡ್ಸಕ್ ಏನ್ ಮಾಡ್ಸಲ್ಲ ಅಂತಾನ, ಅವ್ರು ಮಾಡ್ಸಂತಾರ, ಅದ್ರ ನಡುವೆ ಏನೇನ್ ಆಗುತ್ತೋ, ಮಾಡ್ಸಕ್ ಹೋದ್ರೆ ಏನೇನಿಲ್ಲ ಆಗುತ್ತೋ. ನೀವು ಕಟಿಂಗ್ ಮಾಡ್ಸಕ್ ಹೋಗಿರ್ತಾರ, ಆ ಒಂದು ಲಾಕ್ ಆಗ್ಬಿಟ್ಟು ಕಟಿಂಗ್ ಮಾಡಿಸ್ತಿರ್ತಾರೆ ನೋಡಿ, ಅವಾಗ ಬಂದು ಆ ಸೀನ್ ಒದಿಯುವಂತ ಸೀನ್, ಜಗಳ ಒಂದ್ಸಲ ಅದು ಏನಾಗ ಅದು ಫೈಟ್ ಐತಲ್ಲ ಲಾಸ್ಟ್, ಅದು ಅಂದ್ರ ಇಲ್ಲಿ ಒಂದು ಎಷ್ಟು ಸಲ ಒಚ್ಕೊಂತೀನಿ ಅಂದ್ರೆ ಸುಮಾರು ಒಂದು 15 ಸಲ ಒಚ್ಕೊಂತೀನಿ. ಅದು ಇಲ್ಲಿ ಒದ್ದು ಅದು ಒಂದ್ಸಲ ಏನಾಗ್ಬಿಡ್ತು, ಇಲ್ಲಿ ಬಿದ್ದ್ಬಿಡ್ತು ಅದು ಏಟು. ಅದು ಇಲ್ಲಿ ಬಿದ್ದಾಗ ಗಂಟ್ಲೆಲ್ಲ ನೋವು ಬಂದ್ಬಿಡ್ತು, ನೀರ್ ನುಂಗಕ್ ಆಗ್ತಿದ್ದಿಲ್ಲ, ಆ ತರ ಎಲ್ಲ ನೋವು. ಅದು ಮಾಡ್ಬೇಕಾದ್ರೆ ರಿಯಲ್ ಆಗಿ ಅದು ಏನ್ ಮಾಡಿ ಸರ್ ಎಲ್ಲ ರಿಯಲ್ ಆಗಿ ಒಚ್ಕೊಂಡಿರೋದಾಗ್ಲಿ, ನೀರಾಗ ಹಾರಿರೋದಾಗ್ಲಿ, ಬಿದ್ದಿರೋದಾಗ್ಲಿ, ಸೈಕಲ್ನಾಗ ಅದು ಒಂದ್ ಕಾಲೇಜಾಗ ಬೀಳೋದಾಗ್ಲಿ, ಅದೆಲ್ಲ ರಿಯಲ್ ಮಾಡಿರೋದು. ಒಚ್ಕೊಂಡಾಗ ಆ ಬೀಳೋದು ಅದು ಒಂದು ಸುಮಾರು ಒಂದು 15 ಸಲ ಬಿದ್ದಿದ್ದು ಸರ್. ಹೈಟ್ ಬೆನ್ನೆಲ್ಲ ಬಿಗಿ ಬಿಡದಂಗಾಗಿ ಬಹಳ ತ್ರಾಸ ಆಗಿಬಿಡ್ತು ಸರ್ ಅವಾಗೆಲ್ಲ. ಸಿನಿಮಾ ಅಂದ್ಮೇಲೆ ಚಿಕ್ಕ ಎಲ್ಲ ತಲೆ ಕೆಡ್ಸ್ಕೊಬಾರ್ದು, ಆಗ ಮುಂದುವರಿಯುತ್ತೆ. ಅವರ ಒಂದು ಕ್ಯಾರೆಕ್ಟರ್ ಬಂದಾಗ ಎಲ್ಲರ ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿದೆ ಆ ಸಿನಿಮಾದಲ್ಲಿ. ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಆ ಸಾಂಗಿಂಗು, ಆ ಮ್ಯೂಸಿಕ್, ಆ ಏರಿಯಾದಲ್ಲಿ ನಡೆದಾಡುವಂಥದ್ದು. ಇನ್ನು ಆ ತಲೆಯಲ್ಲಿ ಆ ಚಿತ್ರದ ಒಂದು ಅವಲೋಕನ ಓಡ್ತಾ ಇದೆಯಾ? ಹೌದು ಸರ್. ಈಗ 1 ವರ್ಷ ಆಯ್ತಲ್ಲ, ಈ 1 ವರ್ಷದಿಂದ ಏನೆಲ್ಲ ಮಾಡಿದ್ವಿ. 1 ವರ್ಷದಿಂದ ರಿಲೀಸ್ ಆಗಿತ್ತು ಸಿನಿಮಾ. 1 ವರ್ಷದಿಂದ 2 ವರ್ಷದ ಸಿನಿಮಾ ಸೆಟ್ಟಲ್ ಆಗ್ಲಿ ಏನೆಲ್ಲ ಮಾಡಿದ್ವಿ, ಆ ನೆನಪುಗಳು ಯಾವಾಗ ಮಕ್ಕೊಂದ ನೆನ್ಸ್ಕೊಂತಿರ್ತೀವಿ ಸರ್. ಹಂಗಿತ್ತಲ್ಲ ಅವಾಗ ಆತರ, ಮತ್ತೆ ಆ ಟೀಮ್ ಯಾವಾಗ ಸೇರ್ತೀವಿ ಅದೊಂದು ಕಾಡ್ತಿರುತ್ತೆ, ಆದಷ್ಟು ಬೇಗ ಸೇರ್ತೀವಿ. ಮತ್ತೆ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಟ್ರೂ ಸ್ಟೋರಿ ಸರ್. ನಮ್ಮ ಹಳ್ಳಿಯಲ್ಲಿ ನೀವು ಮಾನವಿ ಸೈಡ್ ಅಂತ ಹೇಳಿದ್ರೆ ನಿಮಗ್ ಗೊತ್ತಿರ್ತದ ಹಳ್ಳಿಯಲ್ಲಿ ಏನೇನ್ ಪ್ರಾಬ್ಲಮ್ ಇರ್ತಾವ. ಕಟಿಂಗ್ ಮಾಡ್ಸಕ ಒಂದು ಕೀಳ ಜಾತಿಯವನಿಗೆ ಕಟಿಂಗ್ ಯಾಕೆ ಮಾಡಕ್ ಹೋದ್ರೆ ಏನ್ ಅದ್ರಲ್ಲಿದ್ದ ಪ್ರಾಬ್ಲಮ್ ಆಗುತ್ತೆ. ಅದು ಒಂದು ಬಿಟ್ಟು ಬೇರೆ ಬೇರೆ ಆ ಒಂದು ಅಸ್ಪೃಶ್ಯತೆ ಅನ್ನುವಂತ ಏನ್ ಜಾತಿ ಭೇದ ಭಾವ ಇದೆ. ಈಗ ಗುಡಿ ಹಾಕ್ಸನ ಕರ್ಕೊನಲ್ಲ ಸರ್, ಗುಡಿ ಹಾಕ್ಸನೆ ಕರ್ಕೊನಲ್ಲ, ಎದಕ್ ಕರ್ಕೊನಲ್ಲ, ಜಾತಿ ಅನ್ನೋದು ಅದಕ್ಕ ಅಲ್ಲಿರೋದೇ ಸಿನಿಮಾದ ಮೂಲಕ ತೋರಿಸಿದ್ವಿ. ನಾವೆಲ್ಲ ಜಾತಿ ಇರೋದು ಒಂದೇ ಜಾತಿ, ಅದು ಮನುಷ್ಯತ್ವ ಜಾತಿ, ಎಲ್ರು ಒಟ್ಟಿಗೆ ಸೇರ್ಕೊಂಡು ಅದೆಲ್ಲ ಬಿಡೋಣ ಅನ್ನೋದ್ರ ಬಗ್ಗೆ ತೋರಿಸಿದ್ವಿ. ಅರ್ಥ ಮಾಡ್ಕೊಳಲ್ಲ ಯಾರು, ಅರ್ಥ ಮಾಡ್ಕೊಂಡ್ರು ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಈ 1 ವರ್ಷದ ನಂತರ ನಮ್ಮ ಒಂದು ಇಂಟರ್ವ್ಯೂ ಮೂಲಕ ನಿಮ್ಮ ಡೈರೆಕ್ಟರ್ಗೆ, ನಿಮ್ಮ ಚಿತ್ರತಂಡಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ ಬೀಬ್ರಾಜ್ ಸರ, ಇವತ್ತಿಗೆ ಜುಲೈ 4 ಇವತ್ತು ಇಂಟರ್ವ್ಯೂ ಮಾಡಕ್ ಕರ್ದಾರಿ. 1 ವರ್ಷ ಆಯ್ತು ಇವತ್ತಿಗೆ. ಇನ್ನೊಮ್ಮೆ ನಮ್ಮ ಟೀಮ್ ಏನೈತಿ ನೋಡ್ರಿ ಸರ್, ಹೆಬ್ಬುಲ್ ಕಟ್ ಟೀಮ್, ಎಲ್ರನ್ನ ಸೇರಿಸಿ ಒಂದು ಮಸ್ತ್ ಇಂಟರ್ವ್ಯೂ ಮಾಡೋಣ ಸರ. ಇದು ನನ್ನ ಕಡೆಯಿಂದ ಆಸೆ. ನೋಡಿ ಸರ್ ಮಾಡೋಣ, ಬಾಳ ಇದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಟೀಮ್ ಅವ್ರಿಗೆ ಒಂದು ಮಾತು, ನಮ್ ಟೀಮ್ ಅವ್ರ ಸರ
ಪ್ಲೀಸ್ ನಮ್ಮ ಡೈರೆಕ್ಟರ್ ಸರ್ ಯಾವಾಗ ಹೇಳ್ತಾರ ಎಲ್ರು ಟೈಮ್ ತಗೊಂಡು ಬಂದು ಇದೊಂದು ಹಳೆ ನೆನಪುಗಳು ಮರಳಿ ಬರ್ಸೋಣ ಎಲ್ರು ಬರ್ರಿ ಒಂದು ಒಳ್ಳೆ ಒಂದು ಮಜಾ ಮಾಡ್ಕೊಂಡು ಇಂಟರ್ವ್ಯೂ ಮಾಡಿ ಬಿರಿಯಾನಿ ಊಟ ಹಾಕ್ಸಿರ ಅಂತ ಹೇಳ್ದ. ಸುರೇಶ್ ಸರ್ ನೀವ ಬಿರಿಯಾನಿ ಊಟ ಹಾಕ್ಸ್ಬೇಕು ಯಾರಲ್ಲ ಅವ್ರ ನಮ್ ಸುರೇಶ್ ಸರ್ ಅವ್ರ ಮಾಡಿದ್ದೆಲ್ಲ ಆ ಕಡೆ ಅಷ್ಟೇ ಬಿರಿಯಾನಿ ಹೋಗಿತ್ತು ಈ ಕಡೆ ಬರ್ತಿದ್ದಿಲ್ಲ. ಈ ಸರಿ ಇಂಟರ್ವ್ಯೂ ಮಾಡಿದ್ರೆ ಅವರ ಬಿರಿಯಾನಿ ಕೊಡಿಸ್ತಾರ, ಅವ್ರ ದುಡ್ಡದಾಗ ಕೊಡಿಸ್ತಾರ. ಆದಷ್ಟು ಬೇಗ ಈ ಜುಲೈ 4th ನಂತರ ಎಲ್ಲರೂ ಸೇರಿ ಒಂದು ಹೆಬ್ಬುಲಿ ಕಟ್ಟನ್ನ ರೀಕ್ರಿಯೇಟ್ ಮಾಡಿ ಕ್ರಿಯೇಟ್ ಆಗ್ಬೇಕು. ಆಮೇಲೆ ನೀವು ನಿಮ್ಮ ಒಂದು ಇದಕ್ಕೆ ಬಂದಾಗ ನಿಮಗೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ಲಿ ಅಂತೇಳಿ ನಾವು ಕೂಡ ನಮ್ಮ ಚಾನಲಿಂದ ಶುಭ ಹಾರೈಸ್ತೀವಿ. 1 ವರ್ಷ ಆಯಿತು, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದೀರಾ. ಆಮೇಲೆ ಡೈರೆಕ್ಟರ್ ಭೀಮ್ ಸರ್ ಕೂಡ ಒಂದು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಯಶಸ್ವಿನ ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ. ನನಗೆ ಅನಿಸೋ ಮಟ್ಟಿಗೆ ನನ್ನ ಒಂದು ಅಸಂಪ್ಷನ್ ಪ್ರಕಾರ ಬರುವಂಥ ಭೀಮ್ರಾಯ್ ಸರ್ ಅವರ ಒಂದು ಪ್ರಾಜೆಕ್ಟಲ್ಲಿ ನಿಮಗೂ ಒಂದು ಅವಕಾಶ ಕ್ಯಾರೆಕ್ಟರ್ ಸಿಗ್ಬೋದೇನೋ. ಅವರು ಬಹುಶಃ ನಿಮ್ಮ ಒಂದು ಆಲೋಚನೆ ಇಟ್ಕೊಂಡು ನಿಮಗೆ ಒಂದು ಕ್ಯಾರೆಕ್ಟರ್ನ ರೆಡಿ ಮಾಡಿದ್ರು ಮಾಡ್ಬೋದು. ಆಗಲಿ ಆದಷ್ಟು ಬೇಗ ಬಹುಶಃ ಅವರು ಮುಂದಿನ ತಿಂಗಳು ಅಥವಾ ಈ ತಿಂಗಳಲ್ಲಿ ಅವರ ಒಂದು ಪ್ರಾಜೆಕ್ಟನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅಂತೇಳಿ ಕೇಳಿದ್ದೀನಿ. ಎಲ್ಲರೂ ಇನ್ನೊಂದ್ಸರಿ ನಾವು ಸೇರೋಣ, ನಿಮಗೂ ಕೂಡ ಒಂದು ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿ. ಜೊತೆಗೆ ಇನ್ನೂ ನಿಮ್ಮ ಬಗ್ಗೆ ಹೇಳೋದಾದ್ರೆ ನಿಮ್ಮ ಊರಿನಲ್ಲಿ ಆಗಿರ್ಬೋದು, ಆಮೇಲೆ ನಿಮ್ಮ ಸ್ನೇಹಿತರು ನೆಕ್ಸ್ಟ್ ಪ್ರಾಜೆಕ್ಟ್ಗಳನ್ನ ಮಾಡು, ಈ ತರ ಕ್ಯಾರೆಕ್ಟರ್ಗಳನ್ನ ಮಾಡು ಅಂತೇಳಿ ಏನು ಸಜೆಷನ್ಸ್ಗಳನ್ನ ಕೊಡ್ತಾರ? ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾಡ್ತಿರ್ತಾರೆ, ಅಂದ್ರ ನೀನ್ ಹೀರೋ ಆಗಿ ಅದಕ್ಕಷ್ಟು ರೊಕ್ಕ ನಿಂದ್ರು ಬೇಡ, ಯಾವ್ದೇ ಕ್ಯಾರೆಕ್ಟರ್ ಬರ್ಲಿ ಮಾಡ್ಕೊಂತ ಹೋಗ, ಕಾಣಿಸ್ಕೊಂತೀರ ಅಲ್ಲಿ ಅಂತ ಹೇಳ್ತಿರ್ತಾರೆ ಸರ್ ನನ್ನ ಫ್ರೆಂಡ್ ಸರ್ಕಲ್. ಇದೇ ಕ್ಯಾರೆಕ್ಟರ್ ಮಾಡ ಅದೇ ಕ್ಯಾರೆಕ್ಟರ್ ಮಾಡ ಅಂತ ಯಾರು ಏನು ಹೇಳಿಲ್ಲ. ಬಟ್ ಯಾವ ಕ್ಯಾರೆಕ್ಟರ್ ಬರ್ತಾ ಆ ಕ್ಯಾರೆಕ್ಟರ್ ನಿನ್ನ ಮನಸ್ಪೂರ್ವಕವಾಗಿ ಅದನ್ನ ನಿಭಾಯಿಸು. ಅದು ನೀನ್ ಎಷ್ಟು ಶ್ರಮ ಹಾಕಿ ಮಾಡ್ತೀಯ ಅದು ಒಂದಿನ ಸಕ್ಸಸ್ ಕಾಣುತ್ತೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲ. ಆಮೇಲೆ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಸ್ಕ್ರಿಪ್ಟ್ಗಳನ್ನ ಏನನ್ನ ತಂದ್ಕೊಡೋರು ಇದಾರ, ಈ ನೋಡು ಈ ಸ್ಕ್ರಿಪ್ಟ್ ಚೆನ್ನಾಗಿದೆ ಇದನ್ನ ಮಾಡೋಣ ಅಂತ ಹೇಳುವಂತವ್ರು ಇದಾರ? ಅಂದ್ರೆ ನಮ್ಮ ಟೀಮ್ ಇದೆಯಲ್ಲ ಸರ್, ಅದು ಸಿನಿಮಾದಾಗಿರೋ ಟೀಮ್. ನನ್ನ ಊರ್ ಕಡೆ ಅಂತ ಹೋದ್ರ ಅವು ಅದ್ರ ಬಗ್ಗೆ ಏನ್ ನಾಲೆಜ್ ಇಲ್ಲ, ಏನ್ ಮಾಡ್ತಾ ಇದೆ ಕೆಲಸ ಮಾಡ್ಬೇಕು ರೊಕ್ಕ ಮಾಡ್ಬೇಕು ಅನ್ನೋ ಹುಡುಗರು ಆತರ. ಅಂದ್ರೆ ನಂಗೆ ಏನೋ ಪ್ರಾಬ್ಲಮ್ ಇತ್ತಂದ್ರೆ ನಾನು ಅವ್ರಿಗೆ ಕಾಲ್ ಮಾಡಿ, ನನ್ನ ರೊಕ್ಕ ಇಲ್ಲ ಅಂತ ಅಂದ್ರು, ನನಗಿಂತ ಹೋಗ್ಬೇಕು ನಾವ್ ಒಬ್ನೇ ದಿನ ಬಾ ಅಂತಂದ್ರೆ ಬರ್ತಾರೆ ಸರ್ ನನ್ನ ಜೋಡಿ. ನಂದೇನೋ ಕೆಲಸ ಆಗ್ಬೇಕಂದ್ರೆ ಮಾಡಿಕೊಡ್ತಾರೆ ನಮ್ಮ ಫ್ರೆಂಡ್ ಸರ್ಕಲ್. ಸೊ ಆತರ ಸಪೋರ್ಟಿವ್. ಅದೇನೋ ಕಷ್ಟ ಅಂತ ಬಂದ್ರೆ ಮುಂದಿಂತ ಮಾಡ್ತಾರೆ ಸರ್ ನನ್ನ ಸರ್ಕಲ್ ಅಲ್ಲಿ. ಸೊ ಅಂತ ಫ್ರೆಂಡ್ಸ್ ಗಳಿಸ್ಕೊಂಡಿದ್ದೀನಿ, ಅದು ಬಹಳ ಖುಷಿ ಆಯ್ತು. ನಿಮ್ಗೆ ಡೈರೆಕ್ಟರೇನೆ ಗಾಡ್ ಫಾದರ್, ನಿಮ್ಗೆ ಭೀಮ್ರಾಯ್ ಸಾರೇ ನಿಮ್ಗೆ ಗಾಡ್ ಫಾದರ್. ಹೊಸ ಸ್ಕ್ರಿಪ್ಟ್ಗಳು ಬಂದಾಗ ಆಗಿರ್ಬೋದು, ಆಮೇಲೆ ಈ ತರ ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂತೇಳಿ ರೆಫರ್ ಮಾಡಿರೋ ಅಂದ್ರೆ ಅವರು ಬಹಳ ಜನಕ್ಕೆಲ್ಲ ನನ್ನ ಪ್ರೊಫೈಲ್ ಎಲ್ಲ ರೆಫರ್ ಮಾಡಿದ್ದಾರೆ. ಅವ್ರಿಗೂ ಹೇಳ್ತಿರ್ತಾರೆ, ನಿನ್ಗೆ ಯಾವ್ದನ್ನ ಮಾಡ್ಬೇಕು ನನ್ ಕೇಳು, ಆ ಕ್ಯಾರೆಕ್ಟರ್ ಬಗ್ಗೆ ಹೇಳು, ಅದ್ ನಿನಗೆ ಚಲೋ ಅನ್ಸಿದ್ರು ಮಾಡು ಅಂತೆಲ್ಲ ಅವರು ಅದು ಮಾತಾಡ್ತಿರ್ತಾರೆ ಸರ್. ನಾನ ಹಚ್ತಿರಲ್ಲ ಅವ್ರಿಗೆ, ಅವ್ರ ಬಿಸಿ ಹಂಗಲ್ಲ ಅಂದ್ರೆ ಅವ್ರು ಬಿಸಿ ಇರ್ತಾರೆ, ಅವ್ರು ಅವ್ರಿಗೆ ಯಾಕೆ ತೊಂದ್ರೆ ಕೊಡೋಣ ಅಂತ ಅವರು. ಬಟ್ ಅವ್ರು ಹಚ್ತಿರ್ತಾರೆ ಸರ್, ವಾರಕ್ಕೊಮ್ಮೆ ಅಂತ ಮಾಡ್ತಿರ್ತಾರೆ ಫೋನ್. ಆಮೇಲೆ ಅಭಿ ಸರ್ ಆಗ್ಲಿ, ದೀಪಕ್ ಸರ್ ಅಲ್ಲಿ. ನಿಮ್ಮ ಚಿತ್ರಕ್ಕೆ ಎಷ್ಟು 3 ಪ್ರಶಸ್ತಿಗಳು ಬಂದಿರ್ಬೋದು ಅನ್ಸುತ್ತೆ. ಒಂದು ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಅಂತ ಭೀಮ ಸರ್ ಒಂದು, ಪೋಷಕ ನಟ ಅಂದ್ರೆ ನಾದ್ರಿ ಚೆನ್ನ ಮಾತೆ ಶಿರಮಠ ಸರಿ ಬಂತು. ನಾಯಕ ನಟಿಗೆ ಒಂದು ರೀಸೆಂಟ್ ಆಗಿ ನಾಮಿನೇಟ್ ಆಗಿದೆ, ಬೆಸ್ಟ್ ಹೆಬ್ಬುಲಿ ಬೆಸ್ಟ್ ಹೀರೋಯಿನ್ ಅಂತ ಡೆಬ್ಯೂ ಅವಾರ್ಡ್, ಡೆಬ್ಯೂ ಆಕ್ಟ್ರೆಸ್ ಅಂತ. ನಿಮ್ದು ಒಂದು ನಾಮಿನೇಟ್ ಆಗಿದೆ. ನಾ ತುಂಬಾ ಅವಾರ್ಡ್ ನಾಮಿನೇಟ್ ಆಗಿನ್ ಸರ್, ಯಾವ ಅವಾರ್ಡ್ ಬಂದಿಲ್ಲ. ಅಂದ್ರೆ ಅವರ ಒಂದು ಲಿಸ್ಟ್ ಅಲ್ಲಿ ನೀವು ದೊಡ್ಡ ಆಕ್ಟರ್ ಜೋಡಿ ಲಿಸ್ಟ್ ಅಲ್ಲಿ ಅಂದ್ರೆ ಆ ನಾಮಿನೇಟ್ ಲಿಸ್ಟ್ ಬಂದಾಗ ಹೆಬ್ಬುಲಿ ಕಟ್ಟದ ಒಬ್ಬ ಕ್ಯಾರೆಕ್ಟರ್ ಅಲ್ಲೇನಾದ್ರೂ ಗುರುತ ಸರ್? ಅಲ್ಲಿ ಗುರುತಿತ್ತು ಸರ್, ಬಹಳ ಜನ ಗುರುತಿಸಿದ್ದಾರೆ. ನಿಮ್ಗೆ ನೆಕ್ಸ್ಟ್ ಇನ್ನೂ ಅವಕಾಶ ಇದೆ, ಆದಷ್ಟು ಅವಾರ್ಡ್ಗಳು ಸಿಗ್ಲಿ, ಹೊಸ ಅವಕಾಶಗಳು ಸಿಗ್ಲಿ ಅಂತೇಳಿ ನಾನು ಆಶಿಸ್ತೀನಿ. ಮತ್ತೆ ಇನ್ನು ಹೇಳೋದಾದ್ರೆ ಏನ್ ಹೇಳ್ಬೋದು? ನೀವ್ ಹೇಳ್ಬೇಕು ಸರ್. ನಮ್ ಸಿನಿಮಾ ನೋಡಿದ್ರೆ ಸರ್? ನೋಡಿದೀನಿ. ಸಿನಿಮಾ ನೋಡಿದೀನಿ. ನಾವ್ ಆಗ್ಲೇ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ಒಳ್ಳೆ ಕ್ಯಾರೆಕ್ಟರ್ ಇದೆ, ತಾಯಿ ಮತ್ತು ಆಮೇಲೆ ನಿಮ್ಮ ಬಾಂಡಿಂಗ್ ಇದೆ, ಅದು ತುಂಬಾ ಚೆನ್ನಾಗಿದೆ. ನನಗೆ ಮ್ಯೂಸಿಕ್ ಬಹಳ ಲೈಕ್ ಆಯ್ತು. ಆ ಎಮೋಷನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ ಒಂದು ಸಾಂಗ್ ಆಗಿರ್ಬೋದು,
ತುಂಬ ಚೆನ್ನಾಗಿದೆ. ಆಮೇಲೆ ನೀವು ಆ ಒಂದು ಗಾಗಿ ಆಮೇಲೆ ನಿಮ್ಮ ಹೆಬ್ಬುಲಿ ಕಟ್ಟಿಂಗ್ ಗೋಸ್ಕರ ಪಡುವಂಥ ಪಾಡಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಆ ಕಸ ಆಯುವಂಥದ್ದಾಗಿರ್ಬೋದು. ಯಾವ ಹುಡುಗ ತಾನೇ ಸ್ಕೂಲ್ ಬಿಟ್ಬಿಟ್ಟು ನಾನು ಕಸ ಆಯಕ್ಕೆ ಹೋಗ್ಬೇಕು, ಆ ಬಾಟಲ್ಗಳನ್ನು ಆಯುವಂಥದ್ದಾಗಿರ್ಬೋದು ಇದೆಲ್ಲ, ಇದು ರಿಯಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮುಗ್ಧತೆ ಎಷ್ಟು ಕಾಣ್ತಾ ಇದೆ. ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾತಾಡ್ತಾ ಇದ್ವಿ ಆ ಮೂವಿ ಬಗ್ಗೆ, ಚಿತ್ರದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ರಿಯಲಿ ಇಟ್ಸ್ ವೆರಿ ಗುಡ್ ಟಚಬಲ್ ಮೂವಿ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದುಡ್ಡನ್ನು ತಗೊಂಡೋಗಿ ಅವ್ರ ಕೈಯಾಗ ಕೊಟ್ಟಾಗ ಕಟ್ಟಿಂಗ್ ಬಂದೇ ಬಿಟ್ಟಲ್ಲಪ್ಪ ಇವನು, ನಾನು ಹೆಂಗ್ ತಪ್ಸ್ಕೊಳ್ಳಿ, ಇವ್ನು ಕಟ್ಟಿಂಗ್ ಮಾಡ್ಬೇಕು, ನಾನು ಬಂದ್ಬಿಟ್ಟಲ್ಲಪ್ಪ ಇವನು ಅಂತ ಲಾಕ್ ಹಾಕಳ್ದು ಇವ್ನಿಗೆ ಹೆಂಗ್ ಮಾಡೋದು ಅಂತ ಬೆಳಿಗ್ಗೆ ನಿಮ್ಗೋಸ್ಕರ ಶಾಪನ್ನ ಓಪನ್ ಮಾಡುವಂಥದ್ದು. ರಿಯಲಿ ಆ ಕ್ಯಾರೆಕ್ಟರ್ಗಳು ಎಮೋಷನಲಿ ಭಾಳ ಚೆನ್ನಾಗಿ, ಪ್ರತಿಯೊಂದು ಕ್ಯಾರೆಕ್ಟರ್ ಆ ಥರ ಎಮೋಷನಲಿ ಕನೆಕ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಈ ರೀತಿಯಾದಂಥ ಮೂವಿಗಳನ್ನು ಮಾಡ್ಬೇಕಂತ ಹೇಳಿದ್ರೆ ಒಂದು ಧೈರ್ಯ ಬೇಕು. ಯಾಕಂದ್ರೆ ಸ್ಕ್ರೀನ್ ಮೇಲೆ ತೋರಿಸುವಂಥದ್ದು ಭಾಳ ಸುಲಭದ ಮಾತಲ್ಲ. ಪ್ರತಿಯೊಬ್ಬರ ನಾಡಿ ಮಿಡಿತನೂ ಹೆಂಗೆ ರಿಯಾಕ್ಟ್ ಮಾಡ್ತಾರ ಅನ್ನೋದನ್ನ ಭಯ ಇರ್ತದೆ. ತಗೊಂತಾರ ಇಲ್ಲ ಕತೆ ನೋಡಿದ್ಮೇಲೆ 4 ಜನ ಬೈತಾರೋ ಏನ್ ಮಾಡ್ತಾರೋ ಅನ್ನೋದು ಒಂದು ಭಯ ಇದೆಯಲ್ಲ. ಬಟ್ ಆ ಧೈರ್ಯ ಅವ್ರ ಹತ್ರ ಐತಲ್. ಹೌದೌದೌದು, ಆ ತೋರ್ಸ್ಬೇಕು ಅನ್ನೋದು ಇದೆಯಲ್ಲ. ಒಂದೇ ವಿಷಯದಲ್ಲಿ ಎಲ್ಲಾನು ಅರ್ಥ ಮಾಡಿಸಿರುವಂತ ಡೈರೆಕ್ಟರ್ ಅವರು. ರಿಯಲಿ ತುಂಬಾ ಚೆನ್ನಾಗಿದೆ. ನಿಮಗೂ ಒಂದೇ ವಿಶ್ ಮಾಡೋದು, ಬರುವಂಥ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿ. ನಿಮಗೆ ಇನ್ನೂ ಟೈಮ್ ಇದೆ, ಚಿಕ್ಕ ಏಜ್ ಇದೆ. ಒಂದು ಒಳ್ಳೆಯ ಫಿಲಿಮನ್ನು ಮಾಡಿ ಮೊದಲನೇ ಸಾರಿ ಒಳ್ಳೆಯ ಯಶಸ್ಸನ್ನು ಕಂಡಿದ್ದೀರಾ. ಆಲ್ ದ ಬೆಸ್ಟ್ ನಿಮಗೆ. ಒಂದು ವರ್ಷಗಳ ನಂತರ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ಲಿ ಈ ಡೇಟ್ ಗೊತ್ತಿಲ್ಲದೇನೆ ನಾವು ಸೇರಿದ್ದೀವಿ. ಒಳ್ಳೆ ಟೈಮಿಂಗ್, ಒಂದು ಒಳ್ಳೆ ಟೈಮ್ ಇದೆ ಅಂತೇಳಿ ಅನ್ಕೊಂಡಿದ್ದಿಲ್ಲ. ಇವತ್ತಾಗಿದೆ ಟೈಮ್ ಕರೆಕ್ಟ್. ಇಂಟರ್ವ್ಯೂ ಮಾಡೋದಕ್ಕೆ ಆ ಟೈಮಿಗೆ ಕರೆಕ್ಟ್ ಸೂಟ್ ಆಗಿದೆ. ಅನ್ಕೊಂಡಿರಲಿಲ್ಲ ಬಹುಶಃ ಇನ್ನು ಒಂದು ವಾರನೇ ಮುಂದೆ ಹೋಗ್ಬೋದಾಗಿತ್ತು, ನಾಳೆ ಆಗ್ಬೋದಾಗಿತ್ತು, ನಿನ್ನೆನೇ ಆಗ್ಬೋದಾಗಿತ್ತು. ಆ ಹೆಬ್ಬುಲಿ ಕಟ್ಟೆ ಟೈಮ್ ನಿಮಗೆ ಕರೆಕ್ಟ್ ಟೈಮ್ ಅಂತೇಳಿ ಅನ್ನಿಸ್ತಾ ಇದೆ ನನಗೆ. ಎಂತ ಅಟ್ಮಾಸ್ಫಿಯರ್ ವೆದರ್ನು ಕೂಡ ಸಪೋರ್ಟ್ ಮಾಡುತ್ತೆ ಕೆಲವೊಂದು ಟೈಮ್ ನಿಮಗೆ ಭಾಳ ಚೆನ್ನಾಗಿ ಕೂಡ ಬಂದಿದೆ ಅಂತೇಳಿ ಅನ್ನಿಸ್ತಾ ಇದೆ ನನಗೆ. ಬರುವಂಥ ದಿನಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಆಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ. ಯಾರೆಲ್ಲ ನಮ್ಮ ಸಿನಿಮಾ ನೋಡಿಲ್ಲ, ಅಮೆಜಾನ್ ಮತ್ತು ಸನ್ ನೆಕ್ಸ್ಟ್ ಅಲ್ಲಿ ಇದೆ, ಹೋಗಿ ಸಿನಿಮಾ ನೋಡ್ರಿ. ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ನಿಮ್ಮ ಕಡೆಯಿಂದ ಆಡಿಯನ್ಸ್ಗೆ ಏನು ಇಲ್ಲ, ನೀವೇ ಹೇಳ್ಬೇಕು. ನಿಮ್ಮ ಡೈರೆಕ್ಟರ್ ಟೀಮ್ಗೆ ಮತ್ತು ಆಮೇಲೆ ಹೆಬ್ಬುಲಿ ಟೀಮ್ಗೆ ಆಲ್ ದ ವೆರಿ ಬೆಸ್ಟನ್ನು ನಾವು ನಮ್ಮ ಒಂದು ಚಾನಲ್ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. ನಿಮಗೂ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ನ, ನಿಮ್ಮ ಒಂದು ಪರ್ಸ್ನಾಲಿಟಿಯನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ದೊಡ್ಡ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳು ಬಂದು ನಿಮ್ಮನ್ನ ಅಪ್ರೋಚ್ ಆಗೋ ರೀತಿಯಲ್ಲಿ ಆಗಲಿ ಅಂತೇಳಿ ಇಡೀ ಹೆಬ್ಬುಲಿ ಚಿತ್ರತಂಡಕ್ಕೆ ವರ್ಷ ಕಳೆದಿರುವಂಥ ದಿನದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.